ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಂಗೆ ಗೊತ್ತು ಆಫ್ಟರ್ ಅ ಗ್ಯಾಪ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಸಮ್ ಫ್ಯಾಮಿಲಿ ಎಮರ್ಜೆನ್ಸಿ. ನಾನು ಬ್ರೇಕ್ ತೊಗೋಬೇಕಾಗಿ ಬಂತು. ಸೊ ಫೈನಲಿ ಇದೊಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾ ಮೆಸೇಜಸ್ ಪುಲ್ ಮಾಡ್ತಾ ಇದ್ದೀನಿ. ದೆರ್ ಆರ್ ಲಾಡ್ ಆಫ್ ಮೆಸೇಜಸ್ ನಿಮಗೋಸ್ಕರ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಲಾಂಗ್ ವಿಡಿಯೋ ಆದರೂ ಆಗ್ಬೋದು. ಸೊ ನಿಮ್ಮಲ್ಲೇ ನೀವು ಕಂಫರ್ಟಾಗಿ ಕೂತ್ಕೊಳ್ಳಿ. ಕಾಫಿ ಆರ್ ಟೀ ಎನಿಥಿಂಗ್ ದಟ್ ಫ್ರೆಶ್ನೆಸ್ ಫೀಲ್ ಕೊಡುತ್ತಲ್ವ, ಅದನ್ನ ಏನಾದರೂ ಇಟ್ಕೊಳ್ಳಿ. ನೀವು ಆರಾಮಾಗಿ ವಿಡಿಯೋನ ನೋಡಿ, ಕೊನೆವರೆಗೂ ನೋಡಿ ನಿಮ್ಮ ಮೆಸೇಜ್ನ. ಎಂಡ್ಗೆ ವೆರಿ ಎಕ್ಸೈಟಿಂಗ್ ಮೆಸೇಜ್ ನಿಮಗೋಸ್ಕರ ಇದೆ. ಓಕೆ, ಸೊ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ನಿಮ್ಮ ಫ್ಯೂಚರ್ ಸ್ಪೌಸ್, ನಿಮ್ಮ ನೆಕ್ಸ್ಟ್ ಪೊಟೆನ್ಷಿಯಲ್ ರಿಲೇಷನ್ಶಿಪ್, ಅಥವಾ ನೀವು ಯಾರನ್ನ ನೆಕ್ಸ್ಟ್ ಮೀಟ್ ಆಗ್ತೀರಾ ಅವ್ರ ಜೊತೆ ನಿಮ್ಮ ಜೊತೆ ಲೈಕ್ ಒಂದು ಸ್ಪೆಷಲ್ ಬಾಂಡಿಂಗ್ ಫೀಲ್ ಆಗುತ್ತೆ ನಿಮಗೆ, ಅಥವಾ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಬಿಟ್ವೀನ್ ಅಸ್ ಅನ್ನೋ ಒಂದು ವೈಬ್ ಕೊಡ್ತಾರಲ್ವ, ಅಂಥ ಒಂದು ಪರ್ಸನ್ನ ನೀವು ವೆರಿ ಸೂನ್ ಮೀಟ್ ಆಗ್ತೀರಾ ಇಲ್ವಾ? ಆದರೆ ಹೆಂಗಿರ್ತಾರೆ ಅವರು ನೋಡೋಕ್ಕೆ, ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಯಾವ ಒಂದು ಟೈಮಲ್ಲಿ ಎಸ್ಪೆಷಲಿ ನೀವು ಮೀಟ್ ಆಗಬಹುದು. ಸೊ ಈ ಥರ ನಾವು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ತೀವಿ. ಓಕೆನಾ? ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಲ್ವ ಏನು ಮೆಸೇಜು ಏನರ ಬಗ್ಗೆ ಅಂತ, ಆ್ಯಂಡ್ ಡೀಟೇಲ್ಸು ಕೊಟ್ಟಿದ್ದೀನಿ ನಾನು. ಸೊ ಕನೆಕ್ಷನ್ ಯಾವಾಗ ನೀವು ಮೀಟ್ ಆಗಬಹುದು ಅಂತ ನೋಡ್ತೀವಿ ಈ ವಿಡಿಯೋದಲ್ಲಿ. ಇನ್ ಕೇಸ್ ಈ ಒಂದು ಟೈಮ್ ಫ್ರೇಮಲ್ಲಿ ಮೀಟ್ ಆಗೋದಾದರೆ ಯಾವ ಥರ ಇರುತ್ತೆ ಅವರ ಪರ್ಸನಾಲಿಟಿ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಆ್ಯಂಡ್ ಎಕ್ಸ್ಟ್ರಾ ಮೆಸೇಜಸ್. ಸೊ ಎಲ್ಲ ವಿಡಿಯೋ ಥರ ಇಲ್ಲೂ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಸೊ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದೆ. ಟೈಮ್ ತೊಗೊಳ್ಳಿ ಯಾವ ಆಪ್ಷನ್ನ ಚೂಸ್ ಮಾಡಬೇಕು ಅಂತ. ಯಾವ ಹರಿ ಇಲ್ಲ, ರಶ್ ಮಾಡೋದಿಲ್ಲ, ಅರ್ಜೆಂಟ್ ಇಲ್ಲ. ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ, ಯಾವ್ದು ನಿಮಗೆ ವರ್ಕೌಟ್ ಆಗುತ್ತೆ ಅಥವಾ ಯಾವ್ದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ, ಯಾವ ಆಪ್ಷನ್ ಅದನ್ನ ಚೂಸ್ ಮಾಡಿ. ಆ್ಯಂಡ್ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೇನೆಲ್ಲ ಮೆಸೇಜಸ್ ಇದೆ, ಇಂಪಾರ್ಟೆಂಟ್ ಮೆಸೇಜಸ್ ಇದೆ. ಆ್ಯಂಡ್ ಫಸ್ಟ್ ನೋಡೋಣ, ನೀವು ಈ ಪರ್ಸನ್ ಯಾರು ನಿಮಗೆ ಹೊಸೊಬ್ರಾಗಿರ್ತಾರ ಅಥವಾ ನೀವು ಆಲ್ರೆಡಿ ಮೀಟ್ ಆಗಿರೋ ಪರ್ಸನ್ನ ಇವರು ಅಂತ ನೋಡೋಣ. ಸೊ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫಾರ್ ದ ಫಸ್ಟ್ ಗ್ರೂಪ್ ಏನೆಲ್ಲ ಮೆಸೇಜಸ್ ಇದೆ ಅದೆಲ್ಲ ಪುಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನಿವತ್ತು. ಐ ಡೋಂಟ್ ಕೇರ್ ಎಷ್ಟು ಲಾಂಗ್ ಆಗುತ್ತೆ ವಿಡಿಯೋ ಅಂತ. ಐ ವಾಂಟ್ ಯು ಗೈಸ್ ನೋ ದ ಕ್ಲಾರಿಟಿ. ಫಸ್ಟಿಗೆ ನಿಮ್ಮ ಕರೆಂಟ್ ಸ್ಟೇಟಸ್ ಹೆಂಗಿದೆ ನೋಡೋಣ. ಕರೆಂಟ್ಲಿ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂದರೆ ಅದು ಎಷ್ಟು ಮುಂದಕ್ಕೆ ಹೋಗಬಹುದು, ಅದ್ರ ಫ್ಯೂಚರ್, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇದು ಈ ಒಂದು ಕ್ವೆಶನ್. ಅಥವಾ ನಿಮಗೆ ಆಲ್ರೆಡಿ ಯಾರು ಮೈಂಡಲ್ಲಿ ಇದ್ದರೆ ಹೆಂಗಿರುತ್ತೆ ಕನೆಕ್ಷನ್, ಫ್ಯೂಚರಲ್ಲಿ ಅದಕ್ಕೇನಾದ್ರು ಸಮಥಿಂಗ್ ಸೀರಿಯಸ್ ಆಗುತ್ತಾ ಅಥವಾ ಏನು ಆ ಪರ್ಸನ್ ಏನು ಜಾಸ್ತಿ ರೆಸ್ಪಾಂಡ್ ಮಾಡಲ್ವಾ, ಹೀಗೆ ಈ ಥರ ಒಂದು ಕ್ವೆಶನ್ಸ್ಗೆ ಒಂದು ಕ್ಲಾರಿಟಿ ಕೊಡೋಣ. ಓಕೆನಾ? ಸೊ ಕರೆಂಟ್ ಸಿಚುವೇಶನ್ ಹೇಗಿದೆ ಫಸ್ಟ್ ಗ್ರೂಪ್ ಅವ್ರದ್ದು ರಿಲೇಷನ್ಶಿಪ್ ಮ್ಯಾಟರಲ್ಲಿ. ಜಸ್ಟಿಸ್ ಒಂದು ಕಾರ್ಡ್ ಏನು ಹೇಳುತ್ತೆ ಮೇಯ್ನಾಗಿ ಅಂದರೆ, ಒಂದು ಏನಾದ್ರು ಲೀಗಲ್ ಇಶ್ಯೂ ಹೋಗ್ತಾ ಇದ್ದರೆ ನೀವು ನಿಮ್ಮ ಪಾರ್ಟ್ನರ್, ಜಸ್ಟಿಸ್ ಕಾರ್ಡ್ ಬರುತ್ತೆ. ಆ್ಯಂಡ್ ಒಂದಷ್ಟು ಮನಸ್ತಾಪಗಳಿದ್ದರೆ ಜಸ್ಟಿಸ್ ಕಾರ್ಡ್ ಬರುತ್ತೆ. ಐ ಫೀಲ್ ತುಂಬ ಜನ ಒಂದು ಸೆಪ್ರೇಷನ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ತುಂಬ ಜನ ಸಿಂಗಲ್ ಆಗಿದ್ದಾರೆ ಈ ಆಪ್ಷನ್ ಚೂಸ್ ಮಾಡಿದವರು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಒಂದು ಬ್ಯಾಲೆನ್ಸ್ ಫೀಲ್ ಆಗ್ತಾಯಿಲ್ಲ ನಿಮಗೆ. ಏನೋ ಒಂದು ಮನಸ್ತಾಪ ಇರಬಹುದು, ಅಥವಾ ಯಾವುದೋ ಒಂದು ಹೊಸ ಸಿಚುವೇಶನ್ ಇಂದ ಒಂದು ಡಿವೋರ್ಸ್ಗೆ ನೀವು ಫಾರ್ವರ್ಡ್ ಹೋಗ್ತಾ ಇರೋದು ಇರ್ಬೋದು, ಅಥವಾ ಒಂದು ಬ್ರೇಕಪ್ ಸಿಚುವೇಶನ್ ಅನ್ಬೋದು. ಬಿಕಾಸ್ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ನೀವು
ತುಂಬ ಫೇರ್ ಆಗಿದ್ರಿ. ಅಂದರೆ ಎಲ್ಲ ವಿಷಯದಲ್ಲೂ ನೀವು ಒಂದು ರೈಟ್ ಥಿಂಗ್ನ ಚೂಸ್ ಮಾಡ್ತಾಯಿದ್ರಿ, ಅಥವಾ ರೈಟ್ ಆಪ್ಷನ್ನ ಚೂಸ್ ಮಾಡ್ತಾಯಿದ್ರಿ. ಇದು ರೈಟ್ ಪರ್ಸನ್ನ ಚೂಸ್ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಎಷ್ಟಾಗುತ್ತೆ ಅಷ್ಟು ನೀವು ಮೋಸ ಮಾಡೋಕ್ಕೆ ಹೋಗಿಲ್ಲ. ನೀವು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಲಾಯಲ್ ಆಗಿದ್ರಿ. ಏನಾದರೂ ಹೇಳೋದಿದ್ರೆ ಆನೆಸ್ಟಾಗಿ ಅದನ್ನ ಹೇಳ್ತಾ ಇದ್ರಿ. ಮುಚ್ಚುಮರೆ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ ನೀವು. ಆ್ಯಂಡ್ ನಿಮ್ಮ ಸೈಡಿಂದ ಯಾವ ಒಂದು ತಪ್ಪನ್ನ ನೋಡ್ತಾ ಇಲ್ಲ. ಬಟ್ ಐ ಫೀಲ್ ಎಲ್ಲೋ ಒಂದು ಕಡೆ ಜಸ್ಟಿಸ್ ಸಿಗ್ತಿಲ್ಲ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡ್ತೀನಿ. ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಫೀಲಿಂಗ್ಸಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಅನ್ನಿಸ್ತಾ ಇಲ್ಲ ಈ ಒಂದು ಕನೆಕ್ಷನ್ ಒಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ಹೋಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಈ ಒಂದು ರಿಲೇಷನ್ಶಿಪ್ ಎಲ್ಲಿಗೆ ಹೋಗುತ್ತೆ ಫ್ಯೂಚರಲ್ಲಿ. ಇದೇನಾದರೂ ಸಮಥಿಂಗ್ ಬೆಟರ್ಗೆ ಟರ್ನ್ ಆಗುತ್ತಾ, ಅಥವಾ ಏನಾದರೂ ನೀವು ಈ ಪರ್ಸನ್ನ ಮರ್ತು ಬಿಡಬೇಕಾ, ನೋಡೋಣ. ಆಲ್ರೈಟ್, ಸೊ ಫಾರ್ ದ ಫಸ್ಟ್ ಗ್ರೂಪ್ ಈ ಒಂದು ಬಾಂಡಿಂಗ್ ಎಲ್ಲಿ ಹೋಗುತ್ತೆ? ಓಕೆ, ಇಟ್ಸ್ ಕಿಂಗ್ ಆಫ್ ವಾಂಡ್ಸ್. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಇನ್ ಕೇಸ್ ನಿಮ್ಮ ಒಂದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್, ಏರೀಸ್ ಆರ್ ಲಿಯೋ ಝೋಡಿಯಾಕ್ ಸೈನ್, ಅಥವಾ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್, ಲಿಯೋ, ಏರಿಸ್ ಝೋಡಿಯಾಕ್ ಸೈನ್ ಆಗಿದ್ದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನೀವು ರೈಟ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ ಅಂತ. ಓಕೆ, ಮೀನಿಂಗ್ ಹೇಳೋದಕ್ಕೂ ಪ್ರಿಡಿಕ್ಷನ್ ಹೇಳೋದಕ್ಕೂ ಮುಂಚೆ ಐ ವಾಂಟ್ ಟು ಲೆಟ್ ಯು ಗೈಸ್ ನೋ ದಟ್ ಕಿಂಗ್ ಆಫ್ ವಾಂಡ್ಸ್ ಒಬ್ಬ ಪರ್ಸನ್ ಅವರು ಸೆಲ್ಫ್ ಸೆಂಟರ್ ಆಗಿರ್ತಾರೆ. ಓಕೆನಾ, ಅವ್ರು ಯಾವುದೇ ಕಾರಣಕ್ಕೂ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಆ್ಯಂಡ್ ಮೋರ್ ಓವರ್ ಈಸ್ ಅ ಸಕ್ಸಸ್ಫುಲ್ ಪರ್ಸನ್. ಅವ್ರಿಗೆ ಏನೇನು ಬೇಕು ಲೈಫಲ್ಲಿ ಅದನ್ನ ಅವರು ಗಳಿಸಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅವರಿಗೆ ಏನೇನು ಲೈಫಲ್ಲಿ ಬೇಕು ಅವರಿಗೆ ಸ್ಯಾಟಿಸ್ಫೈಡ್ ಪರ್ಸನ್ ಅಂತ ಹೇಳ್ಬೋದು. ಕಿಂಗ್ ಆಫ್ ವಾಂಡ್ಸ್ನ ಒಂದು ಸ್ಯಾಟಿಸ್ಫೈಡ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅವರು ಇನ್ನೊಬ್ಬರು ಫೀಲಿಂಗ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಐ ಫೀಲ್ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಎಲ್ಲೋ ಒಂದು ಕಡೆ ಅವರಷ್ಟಕ್ಕೆ ಅವ್ರನ್ನ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಬೇಕಾದಷ್ಟು ಅಟೆನ್ಷನ್ ನಿಮ್ಮ ಕಡೆಯಿಂದ ಸಿಗ್ತಾ ಇಲ್ಲ ಅಂತ ಅಲ್ಲ. ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ನಿಮ್ಮ ಗ್ರ್ಯಾಂಟೆಡಾಗಿ ತೊಗೊಂಡಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಯೋಚನೆ ಮಾಡ್ತಿರೋದು ತುಂಬಾ ಕಡಿಮೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಲೈಫಲ್ಲಿ, ಪ್ರಾಬಬ್ಲಿ ಕರಿಯರಲ್ಲಿ ತುಂಬ ಗ್ರೋತ್ ಆಗ್ತಾ ಇದೆ, ಅಥವಾ ಲೈಫಲ್ಲಿ ಸಕ್ಸಸ್ನ ಅವ್ರು ಆಲ್ರೆಡಿ ನೋಡಿದ್ದಾರೆ. ಇವಾಗ ಅವರಿಗೆ ಪಾಸಿಬಿಲಿಟೀಸ್ ಇದೆ. ಫ್ಯೂಚರಲ್ಲಿ ಹೋಗ್ತಾ ಅವರಿಗೆ ಇನ್ನೂ ಅಟೆನ್ಷನ್ ಬೇರೆಯವ್ರ ಸೈಡಿಂದ ಸಿಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತು ನಿಮ್ಮ ಕಡೆಯಿಂದ ಅವರಿಗೆ ಪ್ರಾಪರಾಗಿ ಅಟೆನ್ಷನ್ ಎವ್ರಿ ಮೂಮೆಂಟ್ ಸಿಗುತ್ತೆ. ಎಲ್ಲೋ ಒಂದು ಕಡೆ ನಿನ್ನ ಗ್ರ್ಯಾಂಟೆಡ್ ಆಗಿ ತಗೊಳ್ಬಹುದು ಫ್ಯೂಚರಲ್ಲಿ ಅಂತ ನೋಡ್ಬೋದು. ಬಟ್ ಕಿಂಗ್ ಆಫ್ ವಾಂಡ್ಸ್ ಫ್ಯೂಚರ್ ಕಾರ್ಡಿಗೆ ಬಂದಿದೆ ಅಂದರೆ ಇಟ್ಸ್ ಕೈಂಡ್ ಆಫ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ ನಿಮ್ಮ ಫೀಲಿಂಗ್ಸಿಗೆ ವ್ಯಾಲ್ಯೂ ಕೊಡಲ್ಲ ಫ್ಯೂಚರಲ್ಲಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಬೇಕೋ ಅದನ್ನ ಫುಲ್ಫಿಲ್ ಮಾಡ್ಕೊತಾರೆ. ಎಲ್ಲೋ ಒಂದು ಕಡೆ ಅವರ ಚಾಯ್ಸಸ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಇಲ್ಲೇನಿವಾಗ ಇಂಬ್ಯಾಲೆನ್ಸ್ ಸಿಚುವೇಷನಲ್ಲಿ ಹೋಗ್ತಾ ಇದೆ. ಎಲ್ಲೊಂದು ಕಡೆ ನೀವು ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀರಾ, ಅಥವಾ ಅವರಿಂದ ನಿಮಗೆ ಯಾವುದೇ ರೀತಿಯಾದ ಅಟೆನ್ಷನ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನೀವು ಎಲ್ಲ ಪ್ಲ್ಯಾನಿಂಗ್ಸ್ ಮಾಡ್ತೀರಾ, ಔಟಿಂಗ್ ಹೋಗೋದಾಗಿರ್ಬೋದು, ಮೂವಿ ನೈಟ್ ಆಗಿರಬಹುದು. ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದನ್ನ ನಾನು ನೋಡ್ತಾನೆ ಇಲ್ಲ. ನೀವೇನು ಕೇಳ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನಾನೇನು ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನನಗೆ ಅದಷ್ಟಾದರೂ ಸಿಗ್ಬೋದಾ ಅವ್ರ ಸೈಡಿಂದ, ಇಷ್ಟೇ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರೋದು. ಬಟ್ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಇಲ್ಲಿ ಫುಲ್ಫಿಲ್ ಆಗಲ್ಲ ಫ್ಯೂಚರಲ್ಲಿ ಅನ್ನೋದನ್ನ ನೋಡ್ತೇನೆ. ಬಿಕಾಸ್ ಪಾಸಿಬಿಲಿಟೀಸ್ ಇದೆ ನಿಮ್ಮ ಪಾರ್ಟ್ನರ್ ಫ್ಯೂಚರಲ್ಲಿ ಅವರ ಫಿಸಿಕಲ್ ಹೆಲ್ತ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೋದು. ಇಟ್ಸ್ ಲೈಕ್ ಅವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೋದು. ಮುಂಚೆ ಹೇಳ್ದಂಗೆ ಪ್ರಾಬ್ಲಿ ಜಿಮ್ಮಿಗೆ ಜಾಯ್ನ್ ಆಗ್ಬೋದು, ಯಾವುದಾದ್ರೂ ಒಂದು ಕೋರ್ಸಿಗೆ ಜಾಯ್ನ್ ಆಗಬಹುದು, ಕರಿಯರ್ ಚೇಂಜ್ ಮಾಡ್ಕೋಬೋದು. ಲೈಕ್ ಹೋಗ್ತಾ ನೀವು ಏನು ಅಬ್ಸರ್ವ್ ಮಾಡ್ತೀರಾ ಅಂದರೆ ಇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ನಾನೊಬ್ಬರು ಇದೀನಾ ಅನ್ನೋದನ್ನ ಗೊತ್ತಿದೆಯೋ ಗೊತ್ತಿಲ್ವೋ ಅವರಿಗೆ, ಹೀಗೆಲ್ಲ ಯೋಚನೆ ಆಗಬಹುದು, ಪಾಸಿಬಿಲಿಟೀಸ್ ಇರಬಹುದು. ಬಿಕಾಸ್ ಐ ಫೀಲ್ ತುಂಬ ಜನದ್ದು ಅಟೆನ್ಷನ್ ನಿಮ್ಮ ಪಾರ್ಟ್ನರ್ ಮೇಲಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಯಿತಾ, ನಾಟ್ ರಿಯಲಿ
ಅ ವೆರಿ ಪ್ರಾಪರ್ ಗುಡ್ ಸೈನ್ ಅಂತ ಹೇಳ್ಬೋದು ಫಾರ್ ದ ಸೆಕೆಂಡ್ ಗ್ರೂಪ್. ಫಸ್ಟ್ ಗ್ರೂಪ್. ಆಲ್ರೆಡಿ ಸೆಕೆಂಡಿಗೆ ಹೋಗ್ಬಿಟ್ಟೆ. ಓಕೆ, ನೆಕ್ಸ್ಟ್ ನೋಡೋಣ ನಾವು. ನಿಮ್ಮ ಫ್ಯೂಚರಲ್ಲಿ ಒಂದು ಸಜೆಷನ್. ಆಲ್ರೆಡಿ ನಿಮ್ಮ ಕರೆಂಟ್ ಸಿಚುವೇಶನಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ ಜೊತೆ ನೀವು ಇನ್ವಾಲ್ವ್ ಆಗಿದ್ದಾರೆ ರಿಲೇಷನ್ಶಿಪ್ಪಲ್ಲಿ, ಅವ್ರ ಬಗ್ಗೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಗ್ರೋತ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ, ಅಥವಾ ಅವ್ರಿಗಿಷ್ಟ ಇಲ್ಲ. ಅವ್ರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಬೇಕಂತ ಒಂದು ಪ್ಯಾಷನ್ ಇತ್ತು, ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಬ್ಯಾಲೆನ್ಸ್ ಇಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ನಿಮ್ಮ ಫ್ಯೂಚರಲ್ಲಿ ಪಾಸಿಬಿಲಿಟೀಸ್ ಇದೆಯಾ ಒಂದು ಕನೆಕ್ಷನ್, ಅಥವಾ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್, ಒಬ್ಬ ಸೀರಿಯಸ್ನೆಸ್ ಇರೋ ಪರ್ಸನ್ ಯಾವಾಗ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ ಅನ್ನೋದನ್ನ ನೋಡೋಣ. ಫಾರ್ ದ ಫಸ್ಟ್ ಗ್ರೂಪ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? 3 of Swords. It's a double confirmation for you guys. ಆಫ್ಟರ್ ಒಂದು ಬ್ರೇಕಪ್ ಆದಮೇಲೆ, ಆಫ್ಟರ್ ಒಂದು ಸೆಪ್ರೇಷನ್ ಆದಮೇಲೆ ನೀವು ಈ ಪರ್ಸನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ ಅನ್ಬೋದು. ಅಥವಾ ಯಾವ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅಲ್ವಾ, ಆ ಪರ್ಸನ್ದು ಒಂದು ಬ್ರೇಕಪ್ ಆದಮೇಲೆ ಅವ್ರು ನಿಮ್ಮನ್ನ ಕನೆಕ್ಟ್ ಆಗೋದು ಅನ್ನೋದನ್ನ ನೋಡ್ಬೋದು. ಆ್ಯಂಡ್ ಮೋರ್ ಓವರ್ ಇಟ್ ವಿಲ್ ಬಿ ಮೋರ್ ಲೈಕ್ ನೀವು ಆಲ್ರೆಡಿ ಒಬ್ರ ಜೊತೆ ಕನೆಕ್ಟ್ ಆಗಿರ್ತೀರಾ, ಅದೇ ಮೂಮೆಂಟಿಗೆ ಇನ್ನೊಬ್ರು ಥರ್ಡ್ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಬಹುದು. ಹೀಗೆ ಲೈಕ್ 3 of Swords ಅಂತ ಬಂದರೆ ಆಲ್ವೇಸ್ ದೇರ್ ವಿಲ್ ಬಿ ಅ ಥರ್ಡ್ ಪರ್ಸನ್. ಓಕೆ, ಆ್ಯಂಡ್ ಇಟ್ಸ್ ಅ ಇನ್ಫಾರ್ಮೇಷನ್ ದಟ್ ಫ್ಯೂಚರಲ್ಲಿ ಯಾವುದೋ ಒಂದು ಕನೆಕ್ಷನ್ದು ಎಂಡಿಂಗ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಜನ ಕರೆಂಟ್ ರಿಲೇಷನ್ಶಿಪ್ಪಲ್ಲಿದ್ದರೆ, ನಾನು ಕರೆಂಟ್ ರಿಲೇಷನ್ಶಿಪ್ ಎನರ್ಜಿ ಅಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇಲ್ಲ. ಆ್ಯಂಡ್ ಫ್ಯೂಚರಲ್ಲೂ ಅಷ್ಟೇ ನೀವು ಇನ್ವಾಲ್ವ್ ಆಗಿರೋ ಪರ್ಸನ್ ಪಾರ್ಟ್ನರ್ಶಿಪ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಕೈಂಡ್ ಆಫ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ಬೋದು. ಎಕ್ಸಾಕ್ಟಾಗಿ ನಾನು ಹಿಂಗೆ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ನಾನೇನು ಮೆಸೇಜ್ ರಿಸೀವ್ ಮಾಡ್ತಾ ಇದ್ದೀನಿ, ಪಾಸಿಬಿಲಿಟೀಸ್ ಇದೆ. ಇನ್ನೊಂದು ಪರ್ಸನ್ ನೀವು ಮೀಟ್ ಆದಾಗ ನಿಮ್ಮ ಕರೆಂಟ್ ರಿಲೇಷನ್ಶಿಪ್ಪಿಗೆ ನೀವು ಕಂಪೇರ್ ಮಾಡಿ, ಅಥವಾ ನಿಮಗೆ ಅನ್ನಿಸ್ಬೋದು ಯು ಆರ್ ನಾಟ್ ವಿತ್ ಅ ರೈಟ್ ಪರ್ಸನ್. ಇನ್ನೊಬ್ಬರು ನಿಮ್ಮ ಲೈಫಲ್ಲಿ ನಿಮಗೆ ಜಾಸ್ತಿ ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡಬಹುದು ಫ್ಯೂಚರಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅದನ್ನ ಎಂಡ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ಫಾರ್ ದ ಫಸ್ಟ್ ಗ್ರೂಪ್ ಇಟ್ಸ್ ಅ ವೆರಿ ಒಂದು ಡೈನಾಮಿಕ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಬಟ್ ಐ ಆಮ್ ಫೀಲಿಂಗ್ ಲೈಕ್ ಒಬ್ಬ ಥರ್ಡ್ ಪರ್ಸನ್ ನಿಮಗೆ ಜಾಸ್ತಿ ವ್ಯಾಲ್ಯೂ ಕೊಡೋಕ್ಕೆ ಶುರು ಮಾಡ್ತಾರೆ. ಒಬ್ಬ ಥರ್ಡ್ ಪರ್ಸನ್ ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಶುರು ಮಾಡ್ತಾರೆ ದ್ಯಾನ್ ದ ಕರೆಂಟ್ ಪರ್ಸನ್ ನಿಮಗೆ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಇದ್ದರೆ ಪಾಸಿಬಿಲಿಟೀಸ್ ಇದೆ. ಇವನ್ ದೋ ನೀವು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನಿಮಗೆ ಅವ್ರ ಕಂಡ್ರೆ ಇಷ್ಟ ಇದೆ, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಬೇಕಾದ ಅಟೆನ್ಷನ್ ಅವ್ರ ಸೈಡಿಂದ ಸಿಗ್ತಾ ಇಲ್ಲ, ನಾನು ಅದನ್ನ ನೋಡ್ತಾ ಇದ್ದೀನಿ. ಅಥವಾ ಅವ್ರು ನಿಮಗೆ ಅಷ್ಟೊಂದು ಅಟೆನ್ಷನ್ ಪೇ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ಅ ಸ್ಯಾಡ್. ಓಕೆ, ಫ್ಯೂಚರ್ ಇನ್ನೊಬ್ಬರು ಪರ್ಸನ್ ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಜಾಸ್ತಿ ನಿಮಗೆ ವೈಬ್ ಮ್ಯಾಚ್ ಆಗೋದು ಎಲ್ಲ ಆಗುತ್ತೆ. ಬಟ್ ಕೈಂಡ್ ಆಫ್ ಬೇಜಾರು ಆಗುತ್ತೆ. ಓಕೆ, ನೀವು ಕರೆಂಟ್ ಪರ್ಸನ್ನಿಂದ ನೀವು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಲಿಲ್ವಲ್ಲ ಅಂತ. ಬಟ್ ದಟ್ ಈಸ್ ಫೈನ್. ಈ ಥರ ಒಂದು ಸಿಚುವೇಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ. Someone very potential after a breakup, after a ending ಅಂತಲೇ ಹೇಳಬಹುದು. ನೋಡೋಣ, ಈ ಒಂದು ಹೊಸ ಪರ್ಸನ್ ಜೊತೆ ನೀವು ಕರೆಂಟ್ಲಿ ನಿಮಗೆ ಗೊತ್ತಿದ್ದಾರಾ ಇವರು, ಅಥವಾ ಇದೊಂದು ನ್ಯೂ ಪರ್ಸನ್ನ? ಐ ಡೋಂಟ್ ಥಿಂಕ್ ಸೊ ನಿಮಗೆ ಇವರು ಆಲ್ರೆಡಿ ಗೊತ್ತಿದ್ದಾರೆ ಅಂತ. ಇಟ್ ವಿಲ್ ಬಿ ಕೈಂಡ್ ಆಫ್ ಅ ನ್ಯೂ ಪರ್ಸನ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್. ಬಿಕಾಸ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಅವ್ರು ಆಲ್ರೆಡಿ ಅವರ ಲೈಫಲ್ಲಿ ಒಂದು ಸ್ಟ್ರಗಲ್ ಸಿಚುವೇಶನ್, ಅವರು ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲಿ ಹೋಗ್ತಾ ಇದ್ದಾರೆ. ಪಾಸಿಬಿಲಿಟೀಸ್ ಇದೆ ಅವರು ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಅಥವಾ
ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲಿ ಹೋಗ್ತಾ ಇದ್ದಾರೆ ಕರೆಂಟ್ಲಿ. ಐ ಡೋಂಟ್ ಫೀಲ್ ಕರೆಂಟ್ಲಿ ನೀವು ಅವ್ರ ಜೊತೆ ಯಾವುದೇ ರೀತಿಯಾದ ಗುಡ್ ಕನೆಕ್ಷನಲ್ಲಿದ್ದೀರಾ ಅಂತ ನಾನು ನೋಡ್ತಾ ಇಲ್ಲ. ಯಾವ ಪರ್ಸನ್ ನೀವು ಮೀಟ್ ಆಗ್ತೀರಾ ಫ್ಯೂಚರಲ್ಲಿ ಅಂತ. ಸೊ ನೋಡೋಣ ಅಡಿಷ್ನಲ್ ಇನ್ಫಾರ್ಮೇಷನ್ ಈ ಒಂದು ಪರ್ಸನ್ ಬಗ್ಗೆ ನಿಮಗೇನಿದೆ ಅಂತ ನೋಡೋಣ. ಫಾರ್ ದ ಫಸ್ಟ್ ಗ್ರೂಪ್, additional information about the person. ಈವನ್ ದೋ ನೀವು ಇವ್ರನ್ನ ಆಲ್ರೆಡಿ ನಿಮಗೆ ಗೊತ್ತಿದ್ದಾರೆ ನ್ಯೂ ಪರ್ಸನ್ ಅಂತ ಅಂದ್ರೂ ಐ ಫೀಲ್ ಲೈಕ್ ಅವ್ರು ಇವಾಗ ಕರೆಂಟ್ಲಿ ಒಂದು ಬ್ಯಾಡ್ ಫೇಸಲ್ಲಿ ಹೋಗ್ತಾ ಇದ್ದಾರೆ ಅನ್ಬೋದು. ಆ್ಯಂಡ್ ಕೈಂಡ್ ಆಫ್ ಅ ಚಾಲೆಂಜಿಂಗ್ ಸಿಚುವೇಶನ್ ಕಡೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಥಿಂಗ್ ಐ ವಾಂಟೆಡ್ ಟು ನೋ ಟೈಮಿಂಗ್. ಎಕ್ಸಾಕ್ಟ್ಲಿ ನೀವು ಯಾವಾಗ ಈ ನ್ಯೂ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀರಾ ಅಂತ ನೋಡೋಣ. ಟೈಮಿಂಗ್, ವೆನ್ ಯು ವಿಲ್ ಮೀಟ್ ದಿಸ್ ನ್ಯೂ ಪರ್ಸನ್. ವೆನ್ ವಿಲ್ ಯು ಮೀಟ್ ದಿಸ್ ನ್ಯೂ ಪರ್ಸನ್? ಆಲ್ರೈಟ್, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ದಟ್ ನೀವೊಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಇರಬೇಕಾದ್ರೆ ಮೀಟ್ ಆಗ್ತೀರಾ, ಅಥವಾ ನೀವೊಂದು ಟ್ರಾಮಾದಲ್ಲಿ ಹೋಗ್ತಿರ್ಬೇಕಾದ್ರೆ, ಒಂದು ಡಿಪ್ರೆಷನ್ನಲ್ಲಿ ಹೋಗ್ತಿರ್ಬೇಕಾದ್ರೆ, ಅಥವಾ ನೀವು ಒಂದು ಮೆಂಟಲಿ ಚಾಲೆಂಜಿಂಗ್ ಸಿಚುವೇಶನಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಲೆಟ್ಸ್ ಚೆಕ್ ವೆನ್ ಎಕ್ಸಾಕ್ಟ್ಲಿ ಅಂತ. ಐ ಡೋಂಟ್ ಥಿಂಕ್ ತುಂಬ ಲೇಟಲ್ಲಿ ಮೀಟ್ ಆಗ್ತೀರಾ ಅಂತ. ಡೆಫಿನೆಟ್ಲಿ ಯು ಆರ್ ವೆರಿ ಕ್ಲೋಸ್ ಟು ಮೀಟ್ ದಿಸ್ ಪರ್ಸನ್. ಓಕೆ, ಈ ಪರ್ಸನ್ನ ನೀವು ಬಿಫೋರ್ ನವೆಂಬರ್ ಆಫ್ ದಿಸ್ ಇಯರ್ ಮೀಟ್ ಆಗ್ತೀರಾ. ಐ ಫೀಲ್ ಲೈಕ್ ಬೈ ದ ಎಂಡ್ ಆಫ್ ನವೆಂಬರ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮಗೆ ಯಾವ ಥರ ಒಂದು ಬಾಂಡಿಂಗ್ ಬೇಕು, ಯಾವ ಥರ ಒಂದು ರಿಲೇಷನ್ಶಿಪ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಅಥವಾ ಯಾವ ರೀತಿಯಾದ ಒಂದು ಕನೆಕ್ಷನ್ ನಿಮಗೆ ಮೆಂಟಲಿ ಸ್ಟ್ರಾಂಗಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಎಲ್ಲ ಒಂದು ಥಾಟ್ಗೂ ಒಂದು ಕನ್ಕ್ಲೂಷನಿಗೆ ಬಂದುಬಿಡ್ತೀರಾ ನೀವಂತ ನೋಡೋಣ. ಸೊ ಈಗ ನೋಡೋಣ ಹೊಸ ಪರ್ಸನ್ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಕೊಡಬೇಕು ಅಷ್ಟು ಕೊಡ್ತೀನಿ ಈ ಒಂದು ನ್ಯೂ ಪರ್ಸನ್ ಬಗ್ಗೆ. ಓಕೆ, ಅಫೇರ್. ಓ ಮೈ ಗಾಡ್, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ಐ ನೋ ಇಟ್ಸ್ ಕೈಂಡ್ ಆಫ್ ಅ ನೆಗೆಟಿವ್ ಇನ್ಫ್ಲೂಯೆನ್ಸ್. ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್, ನೀವು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿರ್ಬೋದು. ಬಟ್ ಅಗೇನ್ ಆ್ಯಂಡ್ ಅಗೇನ್ ನನಗೆ ಇದೇ ಮೆಸೇಜ್ ಬರ್ತಾ ಇದೆ. ಓಕೆನಾ? ಅಂದರೆ ನೀವು ಆಲ್ರೆಡಿ ಇನ್ವಾಲ್ವ್ ಆಗಿದ್ರೂ ಒಬ್ಬ ಪರ್ಸನ್ ಜೊತೆ ವೆರಿ ಸೂನ್ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ. ಆ್ಯಂಡ್ ಪಾಸಿಬಿಲಿಟೀಸ್ ಇದೆ, ನೀವು ಆಲ್ರೆಡಿ ಒಬ್ಬರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಯು ವಿಲ್ ಫೀಲ್ ಲೈಕ್ ಕನೆಕ್ಟಿಂಗ್ ಟು ಅನದರ್ ಪರ್ಸನ್. ಅಂದರೆ ಆಲ್ರೆಡಿ ಒಬ್ಬರ ಜೊತೆ ಇದ್ರೂ ಇನ್ನೊಬ್ಬರು ಪರ್ಸನ್ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗಬಹುದು, ಅಥವಾ ಅವರ ಲೈಫಲ್ಲಿ ಹಿಂಗಾಗಬಹುದು. ಲೈಕ್ ಆಲ್ರೆಡಿ ಅವರು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಬಟ್ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ದೇ ವಿಲ್ ಫೀಲ್ ಮೋರ್ ಆ್ಯಂಡ್ ಮೋರ್ ಕನೆಕ್ಟೆಡ್ ಅಂತಲೇ ಹೇಳಬಹುದು. ಇದನ್ನು ಇಲ್ಲಿ ಇಟ್ಕೊಬಿಡೋಣ. ಓಕೆ, ಸೊ ಅಫೇರ್, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಬಟ್ ಇಲ್ಲಿ ಈ ಥರ ಮೆಸೇಜ್ ಬರ್ತಾ ಇದೆ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ತುಂಬ ಜನಕ್ಕೆ ನೀವು ರಾಂಗ್ ಪರ್ಸನ್ ಜೊತೆ ಇದ್ದೀರಾ, ಅಥವಾ ನೀವೊಂದು ರಾಂಗ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಜಸ್ಟ್ ಒನ್ ಸೈಡೆಡ್ ಲವ್ ಆಗಿದ್ದರೆ. ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಎಕ್ಸ್ಪೆಕ್ಟ್ ಅ ನ್ಯೂ ಪರ್ಸನ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್. ಅವ್ರು ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ, ಜಾಸ್ತಿ ಅವ್ರ ಜೊತೆ ನಿಮ್ಮ ಪೊಟೆನ್ಷಿಯಲ್ ಫೀಲ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಇಟ್ಸ್ ಅ ಅಫೇರ್ ಗಾಯ್ಸ್. ಓಕೆ, ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸಮ್ಟೈಮ್ಸ್ ನಾವು ರಾಂಗ್ ಪರ್ಸನ್ ಜೊತೆ ಯಾಕೆ ಕನೆಕ್ಟ್ ಆಗ್ತೀವಿ ಅಂದರೆ ಅವರಿಂದ ನಾವೇನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಲೈಫಲ್ಲಿ ಕಲಿಬೇಕಾಗಿದ್ರೆ, ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿದ್ರೆ. ಸಮ್ಟೈಮ್ಸ್ ನೀವು ಒಂದು ರಿಲೇಷನ್ಶಿಪ್ ಬ್ರೇಕ್ ಆದಮೇಲೆ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾರೆ. ಈವೊಂದು ನೀವೊಂದು ಡಿಪ್ರೆಷನ್ ಫೇಸಲ್ಲಿ ಹೋದ್ರೂ ಒಂದು ಫೇಸ್, ಒಂದು ಸೀಸನ್ಗೆ, ಬಟ್ ಯು ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್. ಆವಾಗ ನೆಕ್ಸ್ಟ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನು ಬೇಕು ಅಂತ ಗೊತ್ತಾಗುತ್ತೆ ಪ್ರಾಪರಾಗಿ. ನಿಮಗೆ ಯಾವ ರೀತಿಯಾದ ಪಾರ್ಟ್ನರ್ ಬೇಕು ಅಂತ ಪ್ರಾಪರಾಗಿ ಡಿಸೈಡ್ ಮಾಡ್ಬೋದು ನೀವು. ಆ್ಯಂಡ್ ಮೋರ್ ಓವರ್ ನೀವು ಒಂದು ಜಡ್ಜ್ಮೆಂಟ್ ಮಾಡ್ತೀರಾ, ಇದು ನಿಮಗೆ ರೈಟ್ ರಿಲೇಷನ್ಶಿಪ್ಪಾ ಇಲ್ವಾ. ಇಲ್ಲ ಅಂದರೆ ಈಸಿಯಾಗಿ ಬಿಡ್ತೀರಾ, ಯಾವುದೇ ರೀತಿಯಾಗೂ ನಿಮಗೆ ಎಮೋಷ್ನಲಿ ಹರ್ಟ್ ಆಗಲ್ಲ. ಬಿಕಾಸ್ ಇಲ್ಲಿ ಮೋರ್ ಸ್ವರ್ಡ್ಸ್ ಕಾರ್ಡ್ ನೋಡ್ತಿರೋದ್ರಿಂದ ಐ ಫೀಲ್ ಲೈಕ್
ನೀವು ಆಲ್ರೆಡಿ ಇನ್ವಾಲ್ವ್ ಆಗಿರೋ ಪರ್ಸನ್ ಅಥವಾ ಈ ನ್ಯೂ ಪರ್ಸನ್ನ ಮೀಟ್ ಆಗೋಷ್ಟೊತ್ತಿಗೆ ನೀವು ಮೆಂಟಲಿ ಕೈಂಡ್ ಆಫ್ ಅ ಲೋ ಸಿಚುವೇಷನಲ್ಲಿ ಇರ್ತೀರ, ಒಂದು ಡಿಪ್ರೆಸ್ಡ್ ಸಿಚುವೇಷನಲ್ಲಿ ಇರಬಹುದು ಅನ್ನೋದನ್ನ ನೋಡ್ತಾ ಇದ್ದೀನಿ. ನೋಡೋಣ ನಿಮಗೆ ನೆಕ್ಸ್ಟ್ ಏನು ಮೆಸೇಜ್ ಇದೆ ಈ ಒಂದು ನ್ಯೂ ಪರ್ಸನ್ ಅಥವಾ ನ್ಯೂ ಕನೆಕ್ಷನ್ ಬಗ್ಗೆ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಫಾರ್ ದ ಫಸ್ಟ್ ಗ್ರೂಪ್ ಮೆಸೇಜ್, ಓಕೆ, need to shuffle it well. Okay, for the first ಈ ಒಂದು ನ್ಯೂ ಪರ್ಸನ್ ಬಗ್ಗೆ ಇನ್ನೂ ಏನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಓಲ್ಡ್ ಪಾಸಿಬಿಲಿಟೀಸ್ ಇದೆ, ಅವರ ನಿಮ್ಮ ಮಧ್ಯ ಏಜ್ ಗ್ಯಾಪ್ ಜಾಸ್ತಿ ಇರುತ್ತೆ. ಈ ನ್ಯೂ ಪರ್ಸನ್ ಇರ್ತಾರಲ್ವ, ಅವ್ರು ನಿಮ್ಗಿಂತ ಸ್ವಲ್ಪ ಓಲ್ಡ್ ಆಗಿರೋ ಪಾಸಿಬಿಲಿಟೀಸ್ ಇದೆ, ನಿಮ್ಗಿಂತ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಓಲ್ಡ್ ಅಂದರೆ ಏನು ಅಜ್ಜ ಅಜ್ಜಿ ಅಂತ ನಾನು ನೋಡ್ತಾ ಇಲ್ಲ ಇಲ್ಲಿ, ಕೈಂಡ್ ಆಫ್ ಏಜ್ಡ್ ಅಂದರೆ ಇದು ಏಜ್ ವೈಸ್ ಆಗೂ ಹೇಳ್ತಿರ್ಬೋದು, ಅಥವಾ ಒಂದು ಮೆಚ್ಯೂರಿಟಿ ಜಾಸ್ತಿ ಇರುತ್ತೆ ನಿಮಗಿಂತ ಅವರಿಗೆ ಅಂತಲೂ ಅನ್ಬೋದು. ಬಿಕಾಸ್ ಐ ಫೀಲ್ ಯಾವ ಒಂದು ಪರ್ಸನ್ ನೀವು ಮೀಟ್ ಆಗ್ತೀರಾ ಅವರು ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್ ಮಾಡಿರ್ತಾರೆ, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕಾದಷ್ಟು ಅವ್ರು ನೋಡಿರ್ತಾರೆ. ಸೊ ನಿಮ್ಮ ಅವರ ಮಧ್ಯ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಅನ್ನೋದನ್ನ ನೋಡ್ಬೋದು. ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇಟ್ಸ್ ರೈನಿಂಗ್ ಔಟ್ಸೈಡ್. ನಾನು ಚಿಕ್ಕಮಂಗ್ಳೂರಲ್ಲಿದ್ದೀನಿ ಬೈ ದ ವೇ, ಆ್ಯಂಡ್ ಇಟ್ಸ್ ರೈನಿಂಗ್. ನನಗೆ ರೀಡಿಂಗ್ ಮಾಡೋದಕ್ಕೆ ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ಪ್ರಾಪರ್ ಕ್ಲಾರಿಟಿ ಮೆಸೇಜಸ್ ಬರ್ತಾ ಇದೆ ಅನ್ಬೋದು. ಸೊ ಒನ್ ಥಿಂಗ್ ಇಸ್ ದಿಸ್ ಪರ್ಸನ್ ವಿಲ್ ಬಿ ಕೈಂಡ್ ಆಫ್ ಓಲ್ಡ್, ಅಥವಾ ನಿಮ್ಮ ಅವರ ಮಧ್ಯೆ ಏಜ್ ಡಿಫ್ರೆನ್ಸ್. ಆ್ಯಂಡ್ ನನ್ನ ಒಂದು ಏನು ಮೇಯ್ನಾಗಿ ಹಿಟ್ ಆಗ್ತದೆ ಅಂದರೆ ನೀವು ಬೆಳೆದು ಬಂದಿರೋ ಲೈಫ್ ಸ್ಟೈಲ್, ಅವ್ರು ಬೆಳೆದು ಬಂದಿರೋ ಲೈಫ್ ಸ್ಟೈಲ್ಗೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಎರಡು ಸಿಮಿಲರ್ ಆಗಿರಲ್ಲ, ಎರಡು ಸೇಮಲ್ಲಿರಲ್ಲ, ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನೆಲ್ಲ ಮೆಸೇಜಸ್ ಇದೆ ಈ ನ್ಯೂ ಪರ್ಸನ್ ಬಗ್ಗೆ ಅಂತ ನೋಡೋಣ. ಫಾರ್ ದ ಫಸ್ಟ್ ಗ್ರೂಪ್ ಆಲ್ರೈಟ್, ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಸೊ ನನಗೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಈ ಗ್ರೂಪ್ ಅವ್ರು ಏನಂತ ಅಂದರೆ, ತುಂಬ ಸತಿ ನೀವು ಸೊಸೈಟಿ ಏನು ಅನ್ಕೊತಾರೆ, ನಿಮ್ಮ ಮನೆಯವ್ರು ಏನು ಅನ್ಕೊತಾರೆ ನಾನು ಈ ಡಿಸಿಷನ್ ತೊಗೊಂಡ್ರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಏನು ಅನ್ಕೊತಾರೆ ನಾನು ಈ ಡಿಸಿಷನ್ ತೊಗೊಂಡ್ರೆ, ಯುನೋ. ಆ್ಯಂಡ್ ಪಾಸಿಬ್ಲಿ ನೀವು ತುಂಬ ನಿಮ್ಮ ಫ್ಯಾಮಿಲಿ ಬಿಲೀವ್ಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅನ್ಬಹುದು, ಅಥವಾ ಏನು ರೈಟ್ ಥಿಂಗ್ ಮಾಡಬೇಕು ಅದನ್ನೇ ನಾನು ಮಾಡಬೇಕು. ಪಾಸಿಬ್ಲಿ ನೀವು ರಿಲೇಷನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ಅಥವಾ ಯಾವುದೋ ಒಂದು ಪರ್ಸನ್ ಜೊತೆ ಇನ್ವಾಲ್ವ್ ಆಗೋದಕ್ಕೂ ಮುಂಚೆ ನಿಮಗೆ ಥಾಟ್ಸ್ ಹೆಂಗಿತ್ತು ಅಂದರೆ ಒಂದೇ ಲವ್, ಒಂದೇ ಮ್ಯಾರೇಜ್, ಹೀಗೆಲ್ಲ ಥಾಟ್ಸ್ ಇತ್ತು ಅನಿಸುತ್ತೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದ ಮೇಲೆ, ಈ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬಂದ ಮೇಲೆ ನಿಮ್ಮ ಥಾಟ್ ಹೆಂಗಾಗುತ್ತೆ ಅಂದರೆ, ಲೈಫ್ನ ಈಸಿಯಾಗಿ ತೊಗೊಳಕ್ಕೆ ಶುರು ಮಾಡ್ತೀರಾ, ಲೈಫ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಳಕ್ಕೆ ಶುರು ಮಾಡಲ್ಲ. ಆ್ಯಂಡ್ ಎಲ್ಲರಿಗೂ ಇದು ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಫೀಲ್ ನಿಮಗೆ ಇದು ಎಮೋಷ್ನಲಿ ತುಂಬಾ ವರ್ಕೌಟ್ ಆಗುತ್ತೆ. ಪಾಸಿಬಿಲಿಟೀಸ್ ಇದೆ. ನಿಮ್ಮ ಇಷ್ಟು ಡೇಸ್ ನಿಮ್ಮ ಲೈಫಲ್ಲಿ ಎಲ್ಲ ಸಿಚುವೇಶನ್ನು, ಎಲ್ಲ ಕನೆಕ್ಷನ್ನು ನೀವು ತುಂಬ ಸೀರಿಯಸ್ಸಾಗಿ ತೊಗೊತಾ ಇದ್ರಿ, ತುಂಬ ಸೀರಿಯಸ್ಸಾಗಿ ಇನ್ವಾಲ್ವ್ ಆಗ್ತಾಯಿದ್ರಿ, ತುಂಬ ಡೀಪಾಗಿ ನೀವು ಇನ್ವಾಲ್ವ್ ಆಗ್ತಾಯಿದ್ರಿ. ಅಲ್ಲಿ ಏನೇನು ಚೇಂಜಸ್ ಆದ್ರೂ ಅದು ನಿಮಗೆ ಹರ್ಟ್ ಆಗ್ತಾಯಿತ್ತು, ಆ ಥರ ಮಾಡ್ಕೊತಾ ಇದ್ರಿ. ಸೊ ಐ ಫೀಲ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ಬಂದ ಮೇಲೆ ನೀವು ತುಂಬ ರೂಲ್ಸ್ನ ಬ್ರೇಕ್ ಮಾಡ್ತೀರ. ಓಕೆ, ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಅಂದರೆ ಎಲ್ಲದು ರೈಟಾಗೇ ಮಾಡಬೇಕಂತ ಇಲ್ಲ, ಸಮ್ಟೈಮ್ಸ್ ರಾಂಗ್ ಮಾಡಬಹುದು. ಎವ್ರಿ ಟೈಮ್ ಬ್ಲ್ಯಾಕ್ನೇ ಚೂಸ್ ಮಾಡಬೇಕು ಅಂತ ಇಲ್ಲ, ಸಮ್ಟೈಮ್ಸ್ ವೈಟ್ನೂ ಚೂಸ್ ಮಾಡಬಹುದು. ಈ ಥರ ಒಂದು ಕಾಂಟ್ರಾಸ್ಟಿಂಗ್ ವೇ ಲೈಫನ್ನ ಲೀಡ್ ಮಾಡೋದಕ್ಕೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಅಂದರೆ
ಇಷ್ಟು ಡೇಸ್ ನೀವು ಏನು ಬಿಲೀವ್ಸ್ ಬಂದಿದ್ರಿ ಆ ಬಿಲೀಫ್ ಸಿಸ್ಟಮ್ನ ಬ್ರೇಕ್ ಮಾಡಿ ಹೊರಗೆ ಬರೋದಕ್ಕೆ ಈ ಒಂದು ನ್ಯೂ ಪರ್ಸನ್ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಥಿಂಕಿಂಗ್ ಸ್ಟೈಲೇ ಚೇಂಜ್ ಆಗುತ್ತೆ ಈ ಪರ್ಸನ್ ಬಂದಮೇಲೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕರೇಜ್ ಜಾಸ್ತಿ ಆಗುತ್ತೆ. ಯು ಡೋಂಟ್ ಕೇರ್ ಟೂ ಮಚ್, ಅಂದರೆ ಯಾರು ಏನು ಅನ್ಕೊತಾರೋ ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡಲ್ಲ. ಪ್ರಾಬ್ಲಿ ಇಷ್ಟು ಯೋಚನೆ ಮಾಡ್ತಾ ಇದ್ರಿ ಅನಿಸುತ್ತೆ. ಬಟ್ ಈ ಪರ್ಸನ್ ಬಂದ ಮೇಲೆ ಯಾವುದೇ ರೀತಿಯಾಗೂ ನೀವು ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರೇನು ಅನ್ಕೊತಾರೆ, ಇವರೇನು ಅನ್ಕೊತಾರೆ, ನಾನು ಹಿಂಗಿದ್ದೀನಿ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೇ ಗ್ಲೋ ಆಗ್ತೀನಿ ಹಾಗೆ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವಾಗ ನಾನು ಟೈಮಿಂಗ್ಸ್ ಹೇಳಿದೆ November October ಅಂತ. ಆ್ಯಂಡ್ ಇನ್ ಕೇಸ್ ನೀವು ಆಫ್ಟರ್ November October ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಆಫ್ಟರ್ 2 months, ನೀವು ಯಾವಾಗ ನೋಡ್ತಾ ಇದ್ದೀರಾ ಆಫ್ಟರ್ 2 months ಈ ಪರ್ಸನ್ನ ಮೀಟ್ ಆಗ್ತೀರಾ. ನೋ ಮ್ಯಾಟರ್ ಯಾವ ಮಂತಲ್ಲಿ ನೋಡ್ತಾ ಇದ್ದೀರಾ ಅಂತ, ಆಫ್ಟರ್ 2 months ನೀವು ಇದನ್ನ ನೋಡಿದ್ಮೇಲೆ ಈ ಒಂದು ಚೇಂಜಸ್ ಆಗುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಮೆಸೇಜ್ ನೋಡ್ತಾ ಇದ್ದೀರಾ ಅಂದರೆ ಫಾರ್ ಅ ರೀಸನ್, ಫಾರ್ ಅನ್ ಇಂಪಾರ್ಟೆಂಟ್ ರೀಸನ್ ಅನ್ಬೋದು. ಸೊ ನೆಕ್ಸ್ಟ್ ಮೆಸೇಜ್ ಈ ಒಂದು ಅಯ್ಯೋ ಸೊ ಸಾರಿ. ಸೊ 2 ಕಾರ್ಡ್ ಸಪ್ರೇಟಾಗಿ ಬಿದ್ದಿದೆ ಆ್ಯಂಡ್ ದಿಸ್ ಇಸ್ ಅ ಲಾಟ್ ಆಫ್ ಇಟ್. ಬಟ್ ಈ ಒಂದು ಕಾರ್ಡ್ ಬಂದುಬಿಟ್ಟು ಸಪ್ರೇಟಾಗಿ ಬಿದ್ದಿದೆ. ಸೊ ನೋಡೋಣ. ಸ್ಟಾರ್ಟಪ್, ರೈಟ್, ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ದು ಒಂದು ಸ್ಟಾರ್ಟಪ್ ಕಂಪನಿ ಇರ್ಬೋದು, ಅಥವಾ ಸ್ಟಾರ್ಟಪ್ ಕಂಪನಿಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಲೈಫಲ್ಲಿ ಯಾವುದೋ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಿರಬಹುದು, ಅಥವಾ ಏನೋ ಒಂದು ನ್ಯೂ ಬಿಗಿನಿಂಗ್ ಆಗ್ತಿರುತ್ತೆ ಅವ್ರ ಲೈಫಲ್ಲಿ. ಆ ಟೈಮಲ್ಲಿ ನೀವು ಅವ್ರನ್ನ ಮೀಟ್ ಅಥವಾ ನಿಮ್ಮ ಲೈಫಲ್ಲಿ ಆಗಿರ್ಬೋದು ಯಾವುದೋ ಒಂದು ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಹೋಗ್ತಿರ್ಬೇಕಾದ್ರೆ, ಅಥವಾ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಈ ಪರ್ಸನ್ನ ನೀವು ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ನೋಡೋಣ ಇನ್ನೂ ಏನೇನಿದೆ ಮೆಸೇಜಸ್ ಈ ಪರ್ಸನ್ ಬಗ್ಗೆ ನಿಮಗೆ ಅಂತ. ವಿಡಿಯೋ ಇಲ್ಲಿವರೆಗೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದು ನನಗೆ ತುಂಬಾ ಮೋಟಿವೇಟ್ ಆಗುತ್ತೆ. ಬಿಕಾಸ್ ದಟ್ ಮೋಟಿವೇಟ್ಸ್ ಮಿ, ದಟ್ಸ್ ಇಟ್. ಓಕೆ, ದಿಸ್ ಇಸ್ ಹೀಲರ್. ವಾವ್ ಮುಂಚೆನೇ ಹೇಳ್ದಂಗೆ ಹೀಲರ್, ಐ ಜಸ್ಟ್ ಲವ್ ದಿಸ್ ವರ್ಡ್. ಪಾಸಿಬಿಲಿಟೀಸ್ ಇದೆ. ನಿಮ್ಮ ಎಮೋಷನಲ್ ಸಿಚುವೇಶನ್ನ ಇವರಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ನಿಮಗೆ ಎಲ್ಲೂ ಸಿಗಲ್ಲ ಅನ್ನೋದನ್ನ ನೋಡ್ಬೋದು. ಪಾಸಿಬಿಲಿಟೀಸ್ ಇದೆ. ಪ್ರೊಫೆಷ್ನಲಿ ಅವರೊಂದು ಹೀಲರ್ ಆಗಿರಬಹುದು, ಅಥವಾ ಅವ್ರ ಜೊತೆ ನೀವು ಏನು ಕಷ್ಟ ಮಾತಾಡಿಕೊಂಡ್ರು ಅದು ನಿಮಗೆ ಒಂಥರ ಹೀಲ್ ಆಗ್ತಾಯಿದೆ ಅನ್ನೋ ಒಂದು ವೈಬ್ ಸಿಗಬಹುದು. ಅಥವಾ ನಿಮ್ಮ ಒಂದು ಎಮೋಷ್ನಲ್ ಸಿಚುವೇಶನ್ನ ಫಸ್ಟ್ ಆಫ್ ಆಲ್ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ದಟ್ ಈಸ್ ದ ಮೇನ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ಅನ್ಬೋದು ಈ ಒಂದು ಗ್ರೂಪ್ ಅವ್ರಿಗೆ. ಬಿಕಾಸ್ ಐ ಫೀಲ್ ನಿಮಗೆ ಎವ್ರಿ ಮೂಮೆಂಟ್ ಏನಾದರೂ ಲೋ ಫೀಲ್ ಆಗ್ತಾಯಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ನಿಮ್ಮ ಜೊತೆ ಇರಬೇಕು. ನಿಮ್ಮ ಜೊತೆ ಅಟ್ಲೀಸ್ಟ್ ನಿಮ್ಮ ಕಷ್ಟಗಳನ್ನ ಕೇಳೋಕ್ಕೊಬ್ಬರು ಇರಬೇಕು. ಬಿಕಾಸ್ ಹೀಲರ್ ಈಸ್ ಸಮ್ವನ್, ನೋ ಮ್ಯಾಟರ್ ಎಷ್ಟೇ ನೀವು ಕಷ್ಟಗಳನ್ನ ಹೇಳ್ಕೊತಿರೋ, ಇದನ್ನು ಇಲ್ಲಿಗೆ ನಿಲ್ಲಿಸು, ನೆಕ್ಸ್ಟ್ ಇದಕ್ಕೆ ಹೋಗೋಣ, ನೆಕ್ಸ್ಟ್ ಬೇರೆ ಯೋಚನೆ ಮಾಡು ಅನ್ನಲ್ಲ. ಲಿಸನ್, ಅವ್ರು ಎಷ್ಟು ಕೇಳಿಸ್ಕೊತಾರೆ ಆ್ಯಂಡ್ ನಿಮಗೆ ಯಾವ ರೀತಿಯಾಗಿ ಉತ್ತರ ಕೊಟ್ಟರೆ ನಿಮಗೂ ಒಂದು ಸಮಾಧಾನ ಆಗುತ್ತೆ. ಆ ಥರ ಒಂದು ಪರ್ಸನ್ ಆಗಿರ್ತಾರೆ ಒಬ್ಬ ಹೀಲರ್. ಒಬ್ಬರು ನಿಮ್ಮ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡುವಂಥವ್ರು ಕೈಂಡ್ ಆಫ್ ಎನ್ ಅಫೇರ್ ಆಗಿರಬಹುದು. ಅಂದರೆ ಯಾವಾಗ ನೀವು ಕಷ್ಟದ ಸಿಚುವೇಷನಲ್ಲಿ ಹೋಗ್ತಾ ಇರ್ತೀರಾ ಆ ಒಂದು ಮೂಮೆಂಟಲ್ಲಿ ಇವ್ರು ನಿಮ್ಮ ಲೈಫಲ್ಲಿ ಬರೋದು, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸೋದು, ನಿಮ್ಮ ಡಿಪ್ರೆಷನ್ ಸಿಚುವೇಶನ್ ನಿಮಗೆ ಹೊರಗೆ ಬರುವಂಥದ್ದು. ಐ ಥಿಂಕ್ ಆಲ್ರೆಡಿ ನೀವು ಒಂದು ಬ್ರೇಕಪ್ ಸಿಚುವೇಷನಲ್ಲಿ ಹೋಗ್ತಾ ಇದ್ದೀರಾ, ಒಂದು ಲಾಸ್ ಆಫ್ ಬಿಲೀಫ್, ಅಂದರೆ ನಿಮಗೆ ಲವ್ವಲ್ಲಿ ಒಂದು ಬಿಲೀಫ್ ಹೋಗಿದೆ ಅಂತಲೇ ಹೇಳ್ಬೋದು, ಲವ್ವಲ್ಲಿ ಒಂದು ನಂಬಿಕೆ ಹೋಗಿದೆ ಮುಂಚೆನೇ ಹೇಳ್ದಂಗೆ ಅಂತ ನೋಡಬಹುದು. ಸೊ ಈ ಎಲ್ಲ ಒಂದು ಡಿಪ್ರೆಷನ್ ಸ್ಟೇಟಿಂದ ನಿಮಗೆ ಹೊರಗೆ ಬರೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೋದು. ಸೊ ಒನ್ ಲಾಸ್ಟ್ ಮೆಸೇಜ್ ಆ್ಯಂಡ್ ನೆಕ್ಸ್ಟ್ ನಾವು ಅವರ ಝೋಡಿಯಾಕ್ ಸೈನ್ ಬಗ್ಗೆ ಜಂಪ್ ಆಗೋಣ. ಅಬೌಟ್ ದಿಸ್ ಪರ್ಸನ್, ಒನ್ ಲಾಸ್ಟ್ ಮೆಸೇಜ್
for the first. Okay. The revenge. Oh my god. ಓಕೆ, ಇದಕ್ಕಿಂತ ಒಂದು ಪ್ರಾಪರ್ ಕ್ಲಾರಿಟಿ ಮೆಸೇಜ್ ನಿಮಗೆ ಇನ್ನೊಂದು ಸಿಗಲ್ಲ. ಐ ಫೀಲ್ ನೀವು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ರಿ, ಅವ್ರು ನಿಮಗೆ ಚೀಟ್ ಮಾಡಿರಬಹುದು, ಅಥವಾ ಅವ್ರು ನಿಮಗೆ ಕೈಂಡ್ ಆಫ್ ಅವ್ರು ನಿಮಗೆ ಚೀಟ್ ಮಾಡಿರ್ಬೋದು, ಅಥವಾ ಟ್ರಸ್ಟ್ ಬ್ರೇಕ್ ಮಾಡಿರ್ಬೋದು ಅವ್ರು ನಿಮ್ಮದು. ಎಲ್ಲೋ ಒಂದು ಕಡೆ ನೀವು ನಂಬ್ಕೊಂಡು ಬಂದಿದ್ದ ಒಂದು ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡಿರ್ಬೋದು ಆಲ್ರೆಡಿ. ಅಂದರೆ ಅವ್ರನ್ನ ನೀವು ತುಂಬ ನಂಬಿದ್ರಿ, ಬಟ್ ಕೈ ಕೊಟ್ಟರು, ಅಥವಾ ಅವ್ರನ್ನ ನಿಮಗೆ ತುಂಬಾ ಪೇಯ್ನ್ ಆಗಿದೆ, ಅವರಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಇದೆ ಅಲ್ವಾ, ಈ ಒಂದು ನೆಕ್ಸ್ಟ್ ಕಮ್ಮಿಂಗ್ ರಿಲೇಷನ್ಶಿಪ್ ಇದೆ ಅಲ್ವಾ ನಿಮ್ಮ ಲೈಫಲ್ಲಿ, ಆ ಒಂದು ರಿಲೇಷನ್ಶಿಪ್ ಒಂಥರ ಅವರಿಗೆ ಪ್ರಾಪರಾಗಿ ಆನ್ಸರ್ ಕೊಡುತ್ತೆ. ಅಂದರೆ ಅವ್ರು ಅವ್ರು ಹ್ಯಾಪಿಯಾಗಿರ್ಬೋದು, ನಿಮಗೆ ಬೇಜಾರು ಮಾಡಿಬಿಟ್ಟು, ನಿಮಗೆ ಹರ್ಟ್ ಮಾಡಿಬಿಟ್ಟು ಅವರಲ್ಲಿ ಹ್ಯಾಪಿಯಾಗಿರ್ಬೋದು. ಬಟ್ ಈ ಒಂದು ರಿಲೇಷನ್ಶಿಪ್ ಅವ್ರಿಗೆ ಗೊತ್ತಾದ ಮೇಲೆ ನೀವು ಈ ಥರ ಒಂದು ಪ್ರಾಪರ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂತ, ಅದು ಅವ್ರಿಗೆ ತುಂಬಾ ನಿಮ್ಮನ್ನ ಆಮೇಲೆ ಮಿಸ್ ಮಾಡ್ಕೊಳ್ಳೋಕೆ ಶುರು ಆಗೋದನ್ನ ನೋಡ್ತಾ ಇದ್ದೀನಿ. ಅಥವಾ ರಿವೆಂಜ್ ಕೊಟ್ಟಂಗೆ, ಅಂದರೆ ಲೈಕ್ ಅವ್ರು ನಿಮಗೆ ಹರ್ಟ್ ಮಾಡಿದ್ರು, ಬಟ್ ಯು ವಿಲ್ ಬಿ ಹ್ಯಾಪಿ ಅಗೇನ್. ಒಬ್ಬ ನ್ಯೂ ಪರ್ಸನ್ ಜೊತೆ ಯು ವಿಲ್ ಬಿ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಅವ್ರಿಗೆ ಫೀಲ್ ಆಗುತ್ತೆ, ಓಕೆ ಯು ಹ್ಯಾವ್ ಗಾಟ್ ಸೆಟಲ್ ಡೌನ್. ಅಂದರೆ ಅವ್ರಿಗೆ ಫೀಲ್ ಆಗುತ್ತೆ ಅದು, ಓಕೆ ನಿಮ್ಮನ್ನ ಮಿಸ್ ಮಾಡ್ಕೊತಾರೆ, ಅಥವಾ ನಿಮ್ಮನ್ನ ಕಳ್ಕೊಬಾರ್ದಿತ್ತು ಅಂತ ಫೀಲ್ ಆಗುತ್ತೆ. ಅಥವಾ ಅವ್ರಿಗಿಂತ ಬೆಟರ್ ಲೈಫಲ್ಲಿ, ಬೆಟರ್ ಕಂಡೀಷನ್ ಆ್ಯಂಡ್ ಬೆಟರ್ ಸಿಚುವೇಷನಲ್ಲಿ ಇರೋದಕ್ಕೆ ಈ ಒಂದು ನ್ಯೂ ರಿಲೇಷನ್ಶಿಪ್ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫಸ್ಟ್ ಗ್ರೂಪ್, ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಯು ಆರ್ ಇನ್, ಒಂದು ಹೀರೋ ಅಥವಾ ಹೀರೋಯಿನ್ ಥರ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆ್ಯಂಡ್ ದೇ ವಿಲ್ ಟೇಕ್ ಯು ಟು ವಂಡರ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಇವೆರಡು ಮೆಸೇಜ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಯುವರ್ ಗ್ರೂಪ್. ನಾವು ನೋಡೋಣ ಈ ಒಂದು ಪರ್ಸನ್ದು ಝೋಡಿಯಾಕ್ ಸೈನ್. ಅವ್ರ ಜೊತೆ ನೀವು ಕನೆಕ್ಟ್ ಆದಾಗ, ಲೈಕ್ ಮಾತುಕತೆ ಎಲ್ಲ ಆದಾಗ, ಒಂದು ಡಬಲ್ ಕನ್ಫರ್ಮೇಷನ್ಗೆ ಝೋಡಿಯಾಕ್ ಸೈನ್ ನೋಡೋಣ. ಈ ಒಂದು ಝೋಡಿಯಾಕ್ ಸೈನ್ ಬಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ಯು ಆರ್ ವಿತ್ ದ ರೈಟ್ ಪರ್ಸನ್ ಅಂತ. All right, 5 of Pentacles. So it's a Virgo, Capricorn or Taurus zodiac sign ಅವರಾಗಿರ್ತಾರೆ ಇವರು. ಆ್ಯಂಡ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವ್ರನ್ನ ನೀವು ಮೀಟ್ ಆಗೋಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಒಂದು ಕರಾಳ ರಾತ್ರಿ ಆಗಿರ್ಬೋದು, ಕರಾಳ ದಿನ ಆಗಿರ್ಬೋದು, ಕರಾಳ ಟೈಮ್ ಹೋಗ್ತಾ ಇರ್ಬೋದು. ಬಿಕಾಸ್ ಲಾಡ್ ಆಫ್ ನೆಗೆಟಿವ್ ಕಾರ್ಡ್ಸ್ ಬಿಕಾಸ್ ಆಫ್ ದಿಸ್ ಓಲ್ಡ್ ಪರ್ಸನ್. ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೀವು ಇವಾಗ ಒಂದು ನೆಗೆಟಿವ್ ಫೇಸಲ್ಲಿ ಹೋಗ್ತಾ ಇರಬಹುದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಈ ಒಂದು ನೆಗೆಟಿವ್ ಫೇಸಿಂದ ನಿಮಗೆ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಪಾಸಿಬಿಲಿಟೀಸ್ ಇದೆ, ಇದೊಂದು ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಕರಿಯರ್ನೇ ಒಂದು ಅಡ ಇಟ್ರಿ ಈ ಒಂದು ಓಲ್ಡ್ ಪರ್ಸನ್ಗೋಸ್ಕರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಒಂದು ಓಲ್ಡ್ ಪರ್ಸನ್ಗೋಸ್ಕರ ಅಥವಾ ಓಲ್ಡ್ ರಿಲೇಷನ್ಶಿಪ್ಗೋಸ್ಕರ ನೀವು ತುಂಬಾ ದುಡ್ಡು ಖರ್ಚು ಮಾಡಿದ್ರಿ, ನಿಮ್ಮ ಮನೆಯವ್ರ ಜೊತೆ ನೀವು ಎಗೇನೆಸ್ಟಾಗಿ ನಿಂತ್ಕೊಂಡ್ರಿ, ತುಂಬ ಕಷ್ಟಗಳು ಸಹಿಸ್ಕೊಂಡ್ರಿ ಅವರಿಂದ. ಬಟ್ ಕೊನೆಗೆ ಅದು ವರ್ಕೌಟ್ ಆಗಲಿಲ್ಲ. ಕೊನೆಗೆ ನಿಮ್ಮ ಫೀಲಿಂಗ್ಸಿಗೆ ಒಂದು ವ್ಯಾಲ್ಯೂ ಕೊಡಲಿಲ್ಲ ಅವರು. ಎಲ್ಲೋ ಒಂದು ಕಡೆ ಈ ಒಂದು ಫ್ಯೂಚರಲ್ಲಿ ಬರೋ ಪರ್ಸನ್ನಿಂದ ನೀವು ಒಂದು ಪ್ರಾಪರ್ ರಿವೆಂಜ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಓಲ್ಡ್ ಪರ್ಸನ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಟರ್ ಕನೆಕ್ಟೆಡ್ ಬಟ್ ಒಂದು ಪ್ರಾಪರ್ ಮೆಸೇಜ್ ಫಾರ್ ದ ಫಸ್ಟ್ ಗ್ರೂಪ್. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ವೆರಿ ಇನ್ ಡೆಪ್ತ್ ಹೋಗಿದ್ದೀನಿ ಅನ್ಕೋತೀನಿ. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ,
ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ರೀಡಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲೇ ಡೀಟೇಲ್ಸ್ ಮೆನ್ಷನ್ ಆಗಿದ್ದೀನಿ, ಹೋಗ್ಬೋದು ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡಿ, ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೋಸ್ಕರ ಇದೆ. ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಅದೊಂಥರ ಮೋಟಿವೇಟ್ ಮಾಡುತ್ತೆ ನನಗೆ. ವಿಡಿಯೋ ಲೈಕ್ ಮಾಡಿ, ಅದಿನ್ನೂ ಮೋಟಿವೇಟ್ ಮಾಡುತ್ತೆ. ಐ ಮೀನ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಪ್ಲೀಸ್ ಏನನ್ನಿಸ್ತು ಅಂತ. I would love to read those comments. ಓಕೆ, ಸೊ ಇವಾಗ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ. ಆ್ಯಂಡ್ ಇಟ್ಸ್ ಗೋನ ಬಿ ವೆರಿ ಲಾಂಗ್ ವಿಡಿಯೋ. ನಿಮಗೆ ಕಂಫರ್ಟ್, ಮುಂಚೆನೇ ಹೇಳ್ದಂಗೆ ಕಂಫರ್ಟ್ನೆಸ್ಗೆ ಏನೇನು ಬೇಕು ಅದನ್ನ ಇಟ್ಕೊಬಿಟ್ಟು, ಕಾಫಿ ಆಗಿರ್ಬೋದು, ಟೀ ಆಗಿರಬಹುದು, ಅಥವಾ ಸ್ನ್ಯಾಕ್ಸ್ ಆಗಿರ್ಬೋದು. ಓಕೆ, ಸೊ ಇವಾಗ ನಿಮ್ಮ ಫ್ಯೂಚರ್ ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ನೀವು ಇವಾಗ ಯಾವ ಒಂದು ಎನರ್ಜಿಲಿದ್ದೀರಾ, ಕರೆಂಟ್ ಸಿಚುವೇಶನ್ ಹೇಗಿದೆ ನಿಮ್ಮದು, ಕರೆಂಟ್ ಸಿಚುವೇಶನ್ ಯಾರಾದ್ರು ಪರ್ಸನ್ ಇದ್ದಾರಾ, ಕರೆಂಟ್ ಸಿಚುವೇಶನಲ್ಲಿ ಯಾರಾದ್ರು ನಿಮ್ಮ ತಲೆಯಲ್ಲಿ ಇದ್ದಾರಾ, ಯಾವ್ದಾದ್ರು ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಕಮಿಟ್ಮೆಂಟಲ್ಲಿದ್ದೀರಾ, ಅಥವಾ ಸಿಂಗಲ್ ಆಗಿದ್ದೀರಾ ಅನ್ನೋದನ್ನ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್. ಆಲ್ ರೈಟ್, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡೋಣ. ಟೂ ಆಫ್ ವಾನ್ಸ್ ಇಸ್ ಅ ಡಿಸಿಷನ್ ಮೇಕಿಂಗ್ ಕಾರ್ಡ್ ಆ್ಯಂಡ್ ಆಲ್ಸೋ ಆ್ಯನ್ ಇಂಡಿಕೇಶನ್ ಕರೆಂಟ್ ಸಿಚುವೇಶನಲ್ಲಿ ನಿಮಗೆ 2 ಪರ್ಸನ್ ನಿಮ್ಮ ಮೈಂಡಲ್ಲಿದ್ದಾರೆ, ಅಥವಾ 2 ಆಪ್ಷನ್ ನಿಮ್ಮ ಮೈಂಡಲ್ಲಿದೆ. ಈದರ್ ಲವ್ ಆರ್ ಕರಿಯರ್, ಅಥವಾ ಈದರ್ ದಿಸ್ ಪರ್ಸನ್ ಆರ್ ದ್ಯಾಟ್ ಪರ್ಸನ್. ಅಂದರೆ ನಿಮ್ಮ ಮೈಂಡಲ್ಲಿ 2 ಪರ್ಸನ್ ನಿಮ್ಮ ತಲೆಯಲ್ಲಿದ್ದಾರೆ ಒನ್ ಥಿಂಗ್, ಅಥವಾ ಒಬ್ಬ ಪರ್ಸನ್ ಆಲ್ರೆಡಿ ಮೈಂಡಲ್ಲಿದ್ದಾರೆ. ಇನ್ ಕೇಸ್ ಅವ್ರನ್ನ ಚೂಸ್ ಮಾಡಬೇಕು ನೀವಂದರೆ ಏನೋ ಇನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಏನೋ ಒಂದು ನಿಮ್ಮ ಕರಿಯರ್ ಆಗಿರಬಹುದು, ಅಥವಾ ಏನೋ ಒಂದು ಅನದರ್ ಡ್ರೀಮ್, ನಿಮ್ಮ ಇನ್ನೊಂದು ಡ್ರೀಮ್ನ ಚೂಸ್ ಮಾಡ್ಕೋಬೇಕು ಅಂದರೆ ಈ ಒಂದು ಪರ್ಸನ್ನ ನೀವು ಬಿಡಬೇಕು. ಈಗ ಆಲ್ರೆಡಿ ಇರೋ ಹ್ಯಾಪಿನೆಸ್ನ ನೀವು ಚೂಸ್ ಮಾಡಬೇಕು, ಅಥವಾ ಅದನ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಈ ನ್ಯೂ ಪರ್ಸನ್ ನಿಮ್ಮ ಮನಸ್ಸಲ್ಲಿ ಏನಿದ್ದಾರೆ ಅವ್ರನ್ನ ತಲೆಯಿಂದ ತೆಗ್ದಾಕಬೇಕು. ಈ ಥರ ಸುಮಾರು ಒಂದು ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ನೀವು. ಅದು ಸಿಕ್ಕಾಕೊಂಡಿದ್ದೀರಾ ಅಂತ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಬಿನ್ ತುಂಬಾ ಮಂತ್ಸ್ ಆಗಿದೆ, ಬಟ್ ನೀವಿನ್ನೂ ಚೂಸ್ ಮಾಡಿಲ್ಲ. ಅಥವಾ ನಿಮಗೆ ಪ್ರಪೋಸಲ್ ಬಂದಿರಬಹುದು, ಅಥವಾ ಈ ಪರ್ಸನ್ ನಿಮಗೆ ಆಲ್ರೆಡಿ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಯು ಬೋತ್ ಆರ್ ಆಲ್ರೆಡಿ ಕಮ್ಯುನಿಕೇಟಿಂಗ್, ಬಟ್ ನಿಮಗೆ ಇನ್ನೂ ಫಾರ್ವರ್ಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊತಾ ಇದ್ದೀರಾ. ಅಥವಾ ಪ್ರಾಪರಾಗಿ ಡಿಸೈಡ್ ಮಾಡೋಕ್ಕೆ ಇವ್ರು ನಿಜವಾಗ್ಲೂ ಇವ್ರ ಜೊತೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಒಂದು ಡಿಸಿಷನ್ ಬರೋದಕ್ಕೆ ತುಂಬ ಟೈಮ್ ತೊಗೊತಾ ಇದ್ದೀರಾ. ನಂಗೆ ಏನು ಅನಿಸ್ತಾ ಇದೆ ಅಂದರೆ ನೀವು ಆಲ್ರೆಡಿ ಒಬ್ಬರ ಜೊತೆ ಕನೆಕ್ಟ್ ಆಗಿದ್ದೀರಾ, ಬಟ್ ಅವ್ರ ಜೊತೆ ಫಾರ್ವರ್ಡ್ ಮೂವ್ ಆಗೋದಕ್ಕೆ, ಅವ್ರ ಜೊತೆ ಏನೋ ಒಂದು ಡಿಸೈಡ್ ಮಾಡೋದಕ್ಕೆ ನೀವಿನ್ನೂ ಪ್ರಾಪರಾಗಿ ಡಿಸೈಡ್ ಮಾಡಿಲ್ಲ. ಆ ಡಿಸಿಷನ್ ಪೆಂಡಿಂಗಲ್ಲೇ ಇಟ್ಟಿದ್ದೀರಾ. ಫ್ರಮ್ ವೆರಿ ಲಾಂಗ್ ಟೈಮ್ ಅದು ಪೆಂಡಿಂಗಲ್ಲೇ ಇದೆ. ನೀವು ಒಂದು ರಿಲೇಷನ್ಶಿಪ್ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ನೋದನ್ನು ನೋಡ್ತಾಯಿದ್ದೀನಿ. ಸೊ ಈಗ ನೋಡೋಣ, ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಒಂದು ಸಿಚುವೇಶನ್ ಬಗ್ಗೆ ನೀವು ಒಂದು ಪೆಂಡಿಂಗ್ ಸಿಚುವೇಶನಲ್ಲಿ ಇಟ್ಟಿದ್ದೀರಾ. ಮೇಯ್ನ್ಲಿ ಆ ಒಂದು ಬಾಂಡಿಂಗ್ ಹೆಂಗಿರುತ್ತೆ ಫ್ಯೂಚರಲ್ಲಿ ಹೋಗ್ತಾ, ಅದೊಂದು ಇಂಪಾರ್ಟೆಂಟ್ ಕನೆಕ್ಷನ್ ಆಗಿರುತ್ತಾ ಇಲ್ವಾ, ಅಥವಾ ನೀವು ಡಿಸೈಡ್ ಮಾಡ್ತೀರಾ ಅಥವಾ ಇಲ್ವಾ, ಇನ್ನು ನಿಮ್ಮ ತಲೆಯಲ್ಲಿ ಆ ಒಂದು ಡಿಸ್ಟರ್ಬಿಂಗ್ ಸಿಚುವೇಶನಲ್ಲೇ ಇಟ್ಟಿರ್ತೀರಾ, ಅಥವಾ ನಿಮಗೆ ಏನು ಸಜೆಷನ್ ಆ ಪರ್ಸನ್ ಬಗ್ಗೆ ಅಂತ ನೋಡೋಣ. ಐ ಡೋಂಟ್ ಥಿಂಕ್ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ, ಬಟ್ ಡೆಫಿನೆಟ್ಲಿ 2 ದಾರಿಗಳ ಮಧ್ಯ ಇದ್ದೀರಾ, ಅದು ಬೇಕಾ ಇದು ಬೇಕಾ ಅಂತ. ಸೊ ಡಿಸಿಷನ್ ತುಂಬಾ ಮನಸ್ಸಿಂದ ಪೆಂಡಿಂಗಲ್ಲಿದೆ, ವರ್ಷಗಳಿಂದ ಪೆಂಡಿಂಗಲ್ಲಿದೆ, ಅಥವಾ ನಿಮ್ಮ ಮನಸ್ಸಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರನ್ನ ಮರೆಯೋಕ್ಕೆ ನಿಮಗೆ ಆಗ್ತಾನೇ ಇಲ್ಲ, ಮೂವ್ ಆನ್ ಆಗೋಕ್ಕಾಗ್ತಾಯಿಲ್ಲ ಮೋರ್. ಬಟ್ ಇಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್, ಆಯಿತಾ. ಅಂದರೆ ಜಸ್ಟ್ ಕ್ಯಾಶುವಲಾಗಿ ನೀವೇನು ಡಿಸಿಷನ್ ಮಾಡ್ತಾಯಿಲ್ಲ ಆ ಪರ್ಸನ್ ಬಗ್ಗೆ ಅನ್ನೋದು ನೋಡ್ತಾ ಇದ್ದೀನಿ. ಸೊ ದ ಮೂನ್. ಆಲ್ ರೈಟ್, ಐ ಫೀಲ್ ನೀವು ಯಾವ ಒಂದು ಸಿಚುವೇಶನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಒಂದು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಆ ಒಂದು ಸಿಚುವೇಶನ್ಗೆ, ಆ ಒಂದು ಕನೆಕ್ಷನ್ಗೆ ನಿಮಗೆ ಯಾವುದೇ ರೀತಿಯಾದ ಕ್ಲಾರಿಟಿ ಮುಂದೆನೂ ಸಿಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಅದಕ್ಕೆ ಆ ಒಂದು ಡಿಸಿಷನ್ ಮಾಡಬೇಕು ಅಂದರೆ ನಿಮಗೆ ಆನ್ಸರ್ ಏನು ಬೇಕು ಅದು ಸಿಗಲ್ಲ.
ಪಾಸಿಬಿಲಿಟೀಸ್ ಇದೆ. ಆಲ್ರೆಡಿ ಆ ಪರ್ಸನ್ಗೆ ನೀವು ಎಕ್ಸ್ಪ್ರೆಸ್ ಮಾಡಿದ್ದೀರಾ, ನಿಮಗೆ ಅವ್ರ ಮೇಲೆ ಏನು ಫೀಲಿಂಗ್ಸ್ ಇದೆ ಅಂತ ಆಲ್ರೆಡಿ ನೀವೊಂದು ಕೈಂಡ್ ಆಫ್ ಇಂಡಿಕೇಶನ್ ಕೊಟ್ಟಿದ್ದೀರಾ, ಅಂದರೆ ದಟ್ ಯು ಲೈಕ್ ದಟ್ ಪರ್ಸನ್ ಅಂತ. ಬಟ್ ಆ ಕಡೆಯಿಂದ ಯಾವುದೇ ರೀತಿಯಾದ ಸಿಗ್ನಲ್ ಬರ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಫ್ಯೂಚರಲ್ಲೂ ಅಷ್ಟೇ ಆ ಪರ್ಸನ್ ನಿಮಗೆ ಯಾವುದೇ ರೀತಿಯಾಗೂ ಓಪನ್ ಅಪ್ ಆಗಲ್ಲ, ಅಥವಾ ಆ ಒಂದು ಸಿಚುವೇಶನ್ಗೆ ಅಥವಾ ಆ ಒಂದು ಕನೆಕ್ಷನ್ಗೆ ನಿಮಗೆ ಯಾವುದೇ ರೀತಿಯಾದ ಒಂದು ಕ್ಲಾರಿಟಿ ಸಿಗಲ್ಲ. ಅದೊಂಥರ ಡಾರ್ಕ್ನೆಸ್ ಆಗೇ ಉಳಿದೋಗುತ್ತೆ. ಯು ವಿಲ್ ನೆವರ್ ನೋ ವಾಟ್ಸ್ ಗನ ಹ್ಯಾಪನ್. ಆ್ಯಂಡ್ ಅದು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಒಂದು ಸ್ಟ್ಯಾಗ್ನೆಂಟ್ ಸಿಚುವೇಶನ್ನಲ್ಲೇ ಇಟ್ಟಿರುತ್ತೆ. ಅಂದರೆ ವಾಟರ್ ಥರ ಫ್ಲೋ ಆಗ್ತಾ ಇರಲ್ಲ ನಿಮ್ಮ ಲೈಫಲ್ಲಿ. ಆ ಒಂದು ಸಿಚುವೇಶನ್ನಲ್ಲಿ ಒಂದು ಬಂಡೆ ಕಲ್ಲು ಥರ ಅಡ್ಡ ಬಂದು ನಿಂತಿರುತ್ತೆ. ಅದು ಯಾವ ಒಂದು ಸಿಚುವೇಶನ್ ಬಗ್ಗೆ, ಯಾವ ಒಂದು ಕನೆಕ್ಷನ್ ಬಗ್ಗೆ ನೀವು ಡಿಸೈಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಒಂದು ಸಿಚುವೇಶನ್ಗೆ, ಆ ಒಂದು ಕನೆಕ್ಷನ್ಗೆ, ಆ ಒಂದು ಪರ್ಸನ್ ಬಗ್ಗೆ ನಿಮಗೆ ಫ್ಯೂಚರಲ್ಲೂ ಕ್ಲಾರಿಟಿ ಸಿಗಲ್ಲ. ಫ್ಯೂಚರಲ್ಲೂ ಯಾವುದೇ ರೀತಿಯಾಗೂ ಅದಕ್ಕೊಂದು ಡಿಸಿಷನಿಗೆ ನಿಮಗೆ ಬರೋಕ್ಕೆ ಆಗಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ದಟ್ ಸೆಕೆಂಡ್ ಗ್ರೂಪ್ ಯಾವ ಒಂದು ಬಾಂಡಿಂಗ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಡಿಸಿಷನಿಗೆ ಫ್ಯೂಚರಲ್ಲೂ ಬರೋಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಮೂನ್ ಬಂತು ಅಂದರೆ ನಿಮಗೆ ಗೊತ್ತಿಲ್ಲದೇ ಇರೋ ತುಂಬಾ ಕೆಲಸಗಳು ಅಲ್ಲಿ ಆಗ್ತಾಯಿವೆ ಆ ಒಂದು ಬಾಂಡಿಂಗ್, ಆ ಒಂದು ಪರ್ಸನ್ ಬಗ್ಗೆ. ಆ್ಯಂಡ್ ಅದು ಯಾವಾಗಲೂ ಹಿಡನ್ ಆಗೇ ಇರುತ್ತೆ. ಅಥವಾ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅವರು ನಿಮ್ಮಿಂದ ತುಂಬಾ ಸತ್ಯಗಳನ್ನ ಮುಚ್ಚಿಡ್ತಾ ಇದ್ದಾರೆ. ನಿಮ್ಮ ಜೊತೆ ಅವರ ಒಂದು ಆ್ಯಕ್ಚುಯಲ್ ಬಿಹೇವಿಯರ್ ಬಗ್ಗೆ ಅವ್ರು ನಿಮಗೆ ತೋರಿಸ್ತಾ ಇಲ್ಲ, ಅಥವಾ ಅವರ ಒಂದು ಪಾಸ್ಟ್ ಬಗ್ಗೆ ಪ್ರಾಪರಾಗಿ ಹೇಳ್ತಾ ಇಲ್ಲ, ಅಥವಾ ಅವ್ರಿಗೆ ನಿಮ್ಮಿಂದ ಏನು ಬೇಕೋ ಅದನ್ನ ಅವರು ಮುಂದೆ ಫ್ಯೂಚರಲ್ಲೂ ಹೇಳ್ಕೊಳ್ಳಲ್ಲ. ಅವರೊಬ್ಬರು ಒಂದು ಸೈಲೆಂಟ್ ಪರ್ಸನ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಈ ಒಂದು ಬಾಂಡಿಂಗ್ ಒಂಥರ ನಿಮಗೆ ಕ್ಲಾರಿಟಿ ಇಲ್ದೇ ಉಳ್ಕೊಂಡ್ಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಫಾರ್ ದ ಸೆಕೆಂಡ್ ಗ್ರೂಪ್. ಸೊ ಪಾಸಿಬ್ಲಿ ಕ್ರಶ್ ಆಗಿದೆ, ಅದು ಕ್ರಶ್ ಆಗೇ ಉಳಿದಿರುತ್ತೆ. ಒನ್ ಸೈಡೆಡ್ ಬಾಂಡಿಂಗ್ ಆಗಿದೆ, ಒನ್ ಸೈಡೆಡ್ ಆಗಿ ಉಳ್ಕೊಂಡಿರುತ್ತೆ. ಈ ಪರ್ಸನ್ದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹೀಗೆ ಈ ಥರ ಒಂದು ಬಾಂಡಿಂಗ್, ಈ ಥರ ಒಂದು ಸಿಚುವೇಷನಲ್ಲಿರುತ್ತೆ ನಿಮ್ಮ ಲೈಫ್ ಅನ್ಬೋದು. ಸೊ ನೋಡೋಣ ಇನ್ನು ಏನೆಲ್ಲ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ. ಇವಾಗ ನಿಮ್ಮ ಫ್ಯೂಚರ್ ಕನೆಕ್ಷನ್, ನಿಮ್ಮ ಫ್ಯೂಚರಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಬರ್ತಿರೋರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫಾರ್ ದ ಸೆಕೆಂಡ್ ಗ್ರೂಪ್ ಅಬೌಟ್ ಫ್ಯೂಚರ್ ಕನೆಕ್ಷನ್, ಟೂ ಆಫ್ ಮೆಂಟಕಲ್ಸ್. ಓ ಮೈ ಗಾಡ್, ಎಷ್ಟು ಸಿಂಕ್ ಆಗೋದ ನನಗೆ ಗೊತ್ತಾಗಲ್ಲ. ಐ ಫೀಲ್ ಫ್ಯೂಚರಲ್ಲಿ ಬರೋ ಪರ್ಸನ್ ಇರ್ತಾರಲ್ವ, ಅವ್ರ ಜೊತೆ ನೀವು ಒಂದು ಪ್ರಾಪರ್ ಡಿಸಿಷನಿಗೆ ಬರೋಕ್ಕೆ ತುಂಬಾ ಟೈಮ್ ತೊಗೊತೀರಾ ಅಂತಲೇ ನೋಡ್ಬೋದು. ಅಥವಾ ಆ ರಿಲೇಷನ್ಶಿಪ್ಪಲ್ಲಿ ಎಂಡಪ್ ಆಗೋದಕ್ಕೆ ತುಂಬ ಟೈಮ್ ತೊಗೊತೀರಾ. ಅಂದರೆ ನೀವು ಕನೆಕ್ಟ್ ಆಗ್ತೀರಾ ಅಷ್ಟೇ, ಬಟ್ ಯಾವುದೇ ರೀತಿಯಾದ ಒಂದು ಕನ್ಕ್ಲೂಷನಿಗೆ ಬರಲ್ಲ. ಅಂದರೆ ತುಂಬ ಟೈಮ್ ತೊಗೊತೀರಾ ಆ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಆ ಒಂದು ರಿಲೇಷನ್ಶಿಪ್ಪಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ತುಂಬ ಟೈಮ್ ತೊಗೊತೀರಾ. ಓಕೆ, ಸೊ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ನಿಮ್ಮ ಲೈಫಲ್ಲಿ ತುಂಬ ಸಿಚುವೇಶನ್ ನೀವು ಜಗಲ್ ಮಾಡ್ತಾ ಇರ್ತೀರಾ. ಅಂದರೆ ನೀವು ಕರಿಯರ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ, ಅಥವಾ ಇನ್ಯಾವುದೋ ಒಂದು ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ. ಲೈಫಲ್ಲಿ ಡಿಸೈಡ್ ಮಾಡೋದಕ್ಕೆ ಬೇಕಾದಷ್ಟಿರುತ್ತೆ. ಆ ಒಂದು ಮೂಮೆಂಟಿಗೆ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಲೈಫಲ್ಲಿ ತುಂಬ ಆಗ್ತಾ ಇರುತ್ತೆ. ಏನೋ ಕಾಮಾಗಿ ಕೂತಿರಲ್ಲ ನೀವು. ಆಬ್ವಿಯಸ್ಲಿ ಯಾರು ಏನು ಅಷ್ಟು ಈಸಿಯಾಗಿ ಕಾಮಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಿಮ್ಮ ಲೈಫ್ ಎಸ್ಪೆಷಲಿ ತುಂಬ ಡಿಸಿಷನ್ ಮಾಡಬೇಕಾಗಿರುತ್ತೆ, ತುಂಬ ಪ್ಲ್ಯಾನಿಂಗ್ಸ್ ಇರುತ್ತೆ ಲೈಫಲ್ಲಿ. ಆ ಒಂದು ಮಿಕ್ಸ್ಡ್ ಅಪ್ ಸಿಚುವೇಷನಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗ್ತೀರ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆವಾಗ ಹೆಂಗಾಗುತ್ತೆ ಅಂದರೆ ಡಿಸೈಡ್ ಮಾಡೋದಕ್ಕೆ ಬೇಕಾದಷ್ಟಿದೆ. ಆ ಒಂದು ಡಿಸಿಷನ್ ಮಧ್ಯೆ ಡಿಸೈಡ್ ಮಾಡೋಕ್ಕೆ ಇದೊಂದು ಎಕ್ಸ್ಟ್ರಾ ಇದೆ. ಹಾಗೆ ಲೈಕ್ ನಿಮಗೆ ಯಾವುದೇ ರೀತಿಯಾದ ಡಿಸಿಷನಿಗೆ ಬರೋದಕ್ಕಾಗಲ್ಲ. ಒಂಥರ ಮಧ್ಯದಲ್ಲಿ ಸ್ಟಕ್ಕಪ್ ಆಗಿಬಿಡ್ತೀರ. ಆ ಒಂದು ಮೂಮೆಂಟಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್
ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಯಾವ ಥರ ಪರ್ಸನ್ ಅಂದರೆ ಎವ್ರಿ ಡೇ ನೀವು ಎದ್ದ ಕೂಡಲೇ ನಿಮಗೆ ಮಾಡೋದಕ್ಕೆ ಏನಾದರೂ ಕೆಲಸ ಇರಲೇಬೇಕು. ನಿಮಗೆ ಸುಮ್ಮನೆ ಸೈಲೆಂಟಾಗಿ ನೆಟ್ಫ್ಲಿಕ್ಸ್ ನೋಡ್ಕೊಂಡು ಚಿಲ್ ಮಾಡ್ಕೊಂಡಿರೋಣ ಅಂದರೆ ಅದು ನಿಮಗೆ ಆಗಲ್ಲ. ಇವತ್ತು ಮಂಡೇ ಆದರೆ ಸ್ಯಾಟರ್ಡೇ ಒಳಗೆ ಇಷ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡಿರಬೇಕು ಹಿಂಗೆ ಒಂದು, ಅಥವಾ ಈ ವೀಕೆಂಡ್ ಆಲ್ರೆಡಿ ನಿಮಗೆ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ ಮಾಡೋದು ಅಂದರೆ ಆಗಲ್ಲ. ಆ್ಯಂಡ್ ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಿಮ್ಮ ಮೇಲೆ. ನೀವು ಸುಮ್ಮನೆ ನಿಮ್ಮ ಲೈಫ್ನ ಅಷ್ಟು ಈಸಿಯಾಗಿ ತೊಗೊಳಕ್ಕೆ ಇಷ್ಟ ಇಲ್ಲ. ಅದ್ರ ಮಧ್ಯದಲ್ಲಿ ನೀವು ಒಂದು ರಾಂಗ್ ಪರ್ಸನ್ನ ಚೂಸ್ ಮಾಡಿ ನಿಮ್ಮ ಟೈಮ್ನೆಲ್ಲ ಅವರಿಗೆ ಕೊಟ್ಟು ತುಂಬ ಸ್ಯಾಕ್ರಿಫೈಸ್ ಮಾಡಿ ಲಾಸ್ಟಿಗೆ ಅದು ಹೆಂಗೂ ಎಂಡಪ್ ಆಗಲಿಲ್ಲ ಅಂದರೆ ಅದರಷ್ಟು ಹರ್ಟ್ನೆಸ್ ನಿಮಗೆ ಇನ್ನೊಂದು ಫುಲ್ ಆಗಲ್ಲ. ಬಿಕಾಸ್ ಎಲ್ಲೋ ಒಂದು ಟೈಮ್ ಹಾಕ್ತಾ ಇದ್ದೀರಾ, ಎಲ್ಲೋ ಒಂದು ಎಫರ್ಟ್ ಹಾಕ್ತಾ ಇದ್ದೀರಾ ಅಂದರೆ ಅದು ವರ್ತ್ ಇಟ್ ಆಗಬೇಕು. ಅದಕ್ಕೊಂದು ರಿಟರ್ನ್ ನಿಮಗೆ ಸಿಗಬೇಕು ಒಳ್ಳೆಯದು. ಇಲ್ಲಾಂದರೆ ಅದನ್ನ ಚೂಸ್ ಮಾಡ್ಕೊಳ್ಳೋಕ್ಕೇ ನಿಮಗೆ ಇಷ್ಟ ಇಲ್ಲ. ಓಕೆನಾ? ಸೊ ಈ ಥರ ಒಂದು ಪರ್ಸನ್ ನೀವು ಅನ್ಬಹುದು. ಬಟ್ ಈ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ಯು ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಟು ಡಿಸೈಡ್. ಇವರೇ ನಿಮಗೆ ರೈಟ್ ಪರ್ಸನ್ ಅಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ತುಂಬ ಟೈಮ್ ತಗೊತೀರಾ. ಅಥವಾ ಆ ಪರ್ಸನ್ ತಗೋಬಹುದು, ಆ ಪರ್ಸನ್ ತುಂಬ ಥಿಂಕ್ ಮಾಡಬಹುದು, ಆ ಪರ್ಸನ್ ಒಂದು ಮಿಕ್ಸ್ಡ್ ಅಪ್ ಸಿಚುವೇಶನಲ್ಲಿ ಇರಬೇಕಾದ್ರೆ ನಿನ್ನ ಮೀಟ್ ಆಗ್ಬೋದು. ವಾವ್, 9 ಆಫ್ ಪೆಂಟಕಲ್ಸ್. ವಾವ್. ಸೊ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಒಬ್ಬರು ಸಿಂಗಲ್ ಆಗಿದ್ದಾರೆ ಇವಾಗ. ನಾನು ಯಾವುದೇ ರೀತಿಯಾಗೂ ಆ ಪರ್ಸನ್ ಒಂದು ಎಮೋಷ್ನಲ್ ಅನ್ನೋದನ್ನು ನೋಡ್ತಾ ಇಲ್ಲ. ಈ ಎಲ್ಲ ನಿಮ್ಮಿಬ್ರಿಗೂ ಕಂಪೇರ್ ಮಾಡಿದ್ರೂ ಐ ಡೋಂಟ್ ಫೀಲ್ ನೀವು ತುಂಬ ಎಮೋಷ್ನಲ್ ಅಂತ. ಬಟ್ ಯು ವುಡ್ ಲವ್ ಟು ಕನೆಕ್ಟ್ ಎಮೋಷ್ನಲಿ ಒಬ್ಬರ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ನೀವು ಓವರ್ ಎಮೋಷನಲ್ ಆಗಲ್ಲ. ನಿಮ್ಮ ಲೈಫಲ್ಲಿ ಎಷ್ಟು ಬೇಕು ಅಷ್ಟೇ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಬಿಟ್ಟರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅದಕ್ಕೆ ನೀನೇ ದೇವರು ನಾನೇ ಇದು ಅಂದ್ಕೊಂಡೆಲ್ಲ ಕೂರೋರಲ್ಲ ನೀವು. ಯು ವುಡ್ ಲವ್ ಟು ಬ್ಯಾಲೆನ್ಸ್ ಇಟ್ ವೆರಿ ವೆಲ್. ಆ್ಯಂಡ್ ಆ ಕಡೆ ಆ ಪರ್ಸನ್ಗೆ ಅವ್ರದ್ದೇ ಆದ ಒಂದು ಇಂಡಿವಿಜುವಾಲಿಟಿ ಇರುತ್ತೆ, ಒಂದು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕರಿಯರ್ ವೈಸ್ ವೆರಿ ಮಚ್ ಸಕ್ಸಸ್ಫುಲ್ ಪರ್ಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಫಿನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು. ಅವರೊಂದು ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಏನಾದ್ರು ಡಿಸಿಷನ್ ಮಾಡಬೇಕು ಅಂದರೆ ಅವ್ರ ಮೇಲೆ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅಥವಾ ಡಿಪೆಂಡೆಂಟ್ ಆಗ್ತಾರೆ. ಬಿಟ್ಟರೆ ಜಾಸ್ತಿ ಇನ್ನೊಬ್ರಿಗೆ ಸ್ಟ್ರೆಸ್ ಮಾಡೋದು ಅಂದರೆ ಆಗಲ್ಲ. ಬಿಕಾಸ್ ದೇ ಲವ್ ದೆಮ್ಸೆಲ್ಸ್ ಅ ಲಾಟ್. ಓಕೆ, ನಾನು ಇದೊಂದು ಅಬ್ಸರ್ವ್ ಮಾಡಿದ್ದೀನಿ. ದ ಮೂಮೆಂಟ್ ನೀವು ನಿಮ್ಮನ್ನ ಎಷ್ಟು ಆಕ್ಸೆಪ್ಟ್ ಮಾಡ್ತೀರ ಅಲ್ವಾ, ಆ ಮೂಮೆಂಟಲ್ಲಿರೋ ಒಂದು ಹ್ಯಾಪಿನೆಸ್, ಆ ಮೂಮೆಂಟಲ್ಲಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಆ ಮೂಮೆಂಟ್ ಕೊಡುವಂಥ ಒಂದು ಪೀಸ್ ನಿಮಗೆ ಇನ್ನೊಂದು ಕೊಡಲ್ಲ. ಕರಿಯರ್ ಕೊಡಲ್ಲ, ಫಿನಾನ್ಷಿಯಲಿ ಕೊಡಲ್ಲ. ಫಸ್ಟು ನಿಮ್ಮನ್ನ ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮನ್ನ ನೀವು ಕಂಪ್ಲೀಟಾಗಿ ನಾನು ಹಿಂಗೆ ಚೆನ್ನಾಗಿರ್ತೀನಿ, ನಾನು ಹಿಂಗೆ ಗ್ಲೋ ಅಪ್ ಆಗ್ತೀನಿ, ಈ ಒಂದು ಥಾಟಿಗೆ ಬರೋವರೆಗೂ ನೀವು ಇನ್ನೊಬ್ಬರಿಗೆ ಲವ್ ಕೊಡೋದಕ್ಕಾಗಲ್ಲ. ಸೊ ಈ ಒಂದು ಪರ್ಸನ್ ಇರ್ತಾರಲ್ವ, ಐ ಡೋಂಟ್ ಫೀಲ್ ಅವರಿಗೆ ಯಾವುದೇ ರೀತಿಯಾದ ಒಂದು ಎಕ್ಸ್ ಇರ್ತಾರೆ ಅಥವಾ ಪಾಸ್ಟ್ ಬ್ಯಾಡ್ ರಿಲೇಷನ್ಶಿಪ್ ಇರುತ್ತೆ ಅನ್ನೋದನ್ನ ನೋಡ್ತಾ ಇಲ್ಲ. ಯಾವುದೇ ರೀತಿಯಾಗೂ ಅವರು ಅವರ ಒಂದು ಟ್ರಾಮನ ನಿಮ್ಮ ಮೇಲೆ ಹಾಕ್ತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಅವರು ಒಂದು ಇಂಡಿವಿಜುವಲ್ನೆಸ್ ಅವರಲ್ಲಿ ಒಂದು ಇದೆ. ಆ್ಯಂಡ್ ಅವ್ರು ನಿಮ್ಮನ್ನ ಒಂದು ಇಂಡಿವಿಜುವಲ್ ಪರ್ಸನ್ ಆಗಿ ನೋಡ್ತಾರೆ. ನೀವು ನಿಮ್ಮ ಪಾಸ್ಟ್ ಬಗ್ಗೆ ನಿಮ್ಮನ್ನ ಜಡ್ಜ್ ಮಾಡೋದಾಗಲಿ ಅಥವಾ ನೀವು ಮಾಡ್ತಿರೋ ಕೆಲಸದಿಂದ ನಿಮ್ಮನ್ನ ಜಡ್ಜ್ ಮಾಡೋದಾಗಲಿ ಅದಿಷ್ಟ ಆಗಲ್ಲ ಅವರಿಗೆ. ದ ಮೋರ್ ಯು ಆರ್ ಇಂಡಿಪೆಂಡೆಂಟ್, ದ ಮೋರ್ ದೇ ಲೈಕ್ ಯು. ಆಯಿತಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರು ನಿಮ್ಮಿಂದ ಯಾವುದೇ ರೀತಿಯಾದ ಜಾಸ್ತಿ ಏನೇ ಒಂದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಥವಾ ಎಕ್ಸ್ಪೆಕ್ಟ್ ಮಾಡೋದಂದರೆ ಹಂಗೆ ಮಾಡೋದೇ ಇಲ್ಲ ಅಂತಲ್ಲ. ಬಟ್ ಮುಂಚೆನೇ ಹೇಳ್ದಂಗೆ ಅವರಲ್ಲೇ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಅವ್ರು ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದೆಲ್ಲ ಮಾಡಲ್ಲ. ಗೋ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅವ್ರದ್ದೇ ಆದ ಒಂದು ಗೋಲ್ಸ್ ಇರುತ್ತೆ, ಅವ್ರದ್ದೇ ಆದ ಒಂದು ಡ್ರೀಮ್ಸ್ ಇರುತ್ತೆ. ಅವರು ಅದಕ್ಕೆ ಪ್ರಿಯಾರಿಟಿ ಕೊಟ್ಕೊಂಡು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಅವರ ಸ್ಟ್ರೆಸ್ನ ನಿಮ್ಮ ಮೇಲೆ ಹಾಕಿ ನಿಮಗಿನ್ನೂ ಸ್ಟ್ರೆಸ್ ಕೊಡೋದು ಆ ಥರ ಪರ್ಸನ್ ಅಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಾವ್.
ಅಮೇಝಿಂಗ್. ಸೊ ಇವಾಗ ನೋಡೋಣ, ಯಾವ ಒಂದು ಸಿಚುವೇಶನಲ್ಲಿ ನೀವು ಅವ್ರನ್ನ ಕನೆಕ್ಟ್ ಆಗ್ತೀರಾ, ಅಥವಾ ಹೊರಗೆ ಎನ್ವಿರಾನ್ಮೆಂಟ್ ಹೆಂಗಿರಬಹುದು, ನಿಮ್ಮ ಲೈಫಲ್ಲಿ ಯಾವ ಸಿಚುವೇಶನ್ ಆಗ್ತಿರ್ಬೇಕಾದ್ರೆ ನೀವು ಅವ್ರನ್ನ ಮೀಟ್ ಆಗಬಹುದು, ಹೀಗೆ ಈ ಥರ ಕ್ವೆಶನ್ಸ್ಗೆ ಆನ್ಸರ್ ನೋಡೋಣ. ನಿಮ್ಮಲ್ಲಿ ಯಾವ ಒಂದು ಸಿಚುವೇಶನ್ ಇರಬೇಕಾದ್ರೆ ನೀವು ಅವ್ರ ಜೊತೆ ಕನೆಕ್ಟ್ ಆಗಬಹುದು ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್, ನಿಮ್ಮ ಒಂದು ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಅಥವಾ ನಿಮ್ಮ ಮೆಂಟಲ್ ಸ್ಟೇಟ್ ಹೆಂಗಿರುತ್ತೆ. ಮೋರ್ ಓವರ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಒಂದು ಬ್ಯುಸಿ ಲೈಫಲ್ಲಿ ಇರ್ತೀರ ನೀವು ಅಂತ, ಆ್ಯಂಡ್ ತುಂಬ ಟೈಮ್ ತಗೊತೀರಾ ಅಂತ. ಸೊ ಲೆಟ್ಸ್ ಚೆಕ್. ಈ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೋಗೋದಕ್ಕೂ ಮುಂಚೆ ಲೆಟ್ಸ್ ಚೆಕ್ ಯಾವ ಒಂದು ಟೈಮಿಂಗಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ಮುಂಚೆ ಹೇಳ್ದಂಗೆ ಇಟ್ಸ್ ಅ ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ ಗೈಸ್, ಸೊ ಕಿಂಗ್ ಆಫ್ ಪೆಂಟಕಲ್ಸ್ ಬಂತು ಅಂದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಯಾವ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅವರೊಂದು ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ, ಅವರೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಕೊಡ್ತಾರೆ. ಈ ಶಾರ್ಟ್ ಟರ್ಮ್ ಜಸ್ಟ್ ಫ್ಲಿಂಗಿಗೆಲ್ಲ ವ್ಯಾಲ್ಯೂ ಕೊಡೋಲ್ಲ. ಹೇಗೆ ಅಂತ ಅಂದರೆ ಅವ್ರ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಕೈಂಡ್ ಆಫ್ ಅ ಬ್ಯೂಟಿಫುಲ್ ಪರ್ಸನ್, ಪ್ರಿಟಿ ಪರ್ಸನ್, ಹ್ಯಾಂಡ್ಸಮ್ ಪರ್ಸನ್ ಮುಂದೆ ಬರ್ತಾರೆ. ಓಕೆ, ನೋಡಿದ್ರ ಬಿಟ್ಟರು, ಅವ್ರನ್ನೇ ನೆನಪಿಸ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಅದಕ್ಕೆಲ್ಲ ವ್ಯಾಲ್ಯೂ ಕೊಡೋಲ್ಲ. ಫಸ್ಟ್ ದೆಲ್ ಟಾಕ್ ಟು ಯು, ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಲೈಫ್ ಗುರಿ ಬಗ್ಗೆ ಕೇಳ್ತಾರೆ, ನಿಮ್ಮ ವ್ಯಾಲ್ಯೂಸ್, ನೀವು ಬೆಳ್ಕೊಂಬಂದಿರೋ ರೀತಿ ಬಗ್ಗೆ ಯೋಚನೆ ಮಾಡ್ತಾರೆ ಜಾಸ್ತಿ. ನಾನು ಇವ್ರ ಜೊತೆ ಕನೆಕ್ಟ್ ಆದರೆ ಫ್ಯೂಚರಲ್ಲಿ ನಿಜವಾಗ್ಲೂ ನಾನು ಇವ್ರ ಜೊತೆ ಇರಬಹುದಾ, ಆ ಒಂದು ಸ್ಟ್ಯಾಂಡ್ ತಗೊತಾರೆ ಇವರು, ಈ ಥರದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಲಾಂಗ್ ಟರ್ಮ್ ಕನೆಕ್ಷನಿಗೆ ಇವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಜಸ್ಟ್ ಶಾರ್ಟ್ ಟರ್ಮ್ ಬಾಂಡಿಂಗ್ ಬಗ್ಗೆ ಇಂಪಾರ್ಟೆನ್ಸ್, ಇವ್ರು ಬಂದುಬಿಟ್ಟು ಏನೋ ನಿಮಗೆ ಲೆಸನ್ ಕಲಿಸಿ ಹೋಗೋದು ಇದೆಲ್ಲ ಮಾಡಲ್ಲ. ಸೊ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಸೆಕ್ಟರಲ್ಲಿ ಇವರಿಗೊಂದು ಮೇಜರ್ ರೋಲ್ ಇರುತ್ತೆ, ಲೈಕ್ ಮ್ಯಾನೇಜರ್ ರೋಲ್ ಆಗಿರ್ಬೋದು, ಒಂದು ಲೀಡ್ ರೋಲ್ ಆಗಿರ್ಬೋದು. ಡೆಫಿನೆಟ್ಲಿ ಇವ್ರು ಅಂಡರ್ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ಅವರಿಗೆ ಮೋರ್ ಓವರ್ ಫ್ಯಾಮಿಲಿ ವ್ಯಾಲ್ಯೂ ತುಂಬಾ ಗೊತ್ತಿರುತ್ತೆ. ಫ್ಯಾಮಿಲಿ ಅಂದರೆ ಏನು, ಕನೆಕ್ಷನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಫಿನಾನ್ಷಿಯಲಿ ಎಷ್ಟು ಬ್ಯಾಲೆನ್ಸ್ಡ್ ಆಗಿರಬೇಕು, ಒಂದು ರಿಲೇಷನ್ಶಿಪ್ಪಿಗೆ ಹೋಗಬೇಕು ಅಂದರೆ ನಾನೆಷ್ಟು ಸೆಟಲ್ ಡೌನ್ ಆಗಿರಬೇಕು, ಒಬ್ರಿಗೆ ನಾನು ಒಂದು ರಿಲೇಷನ್ಶಿಪ್ನ ಪ್ರಾಮಿಸ್ ಮಾಡೋದಕ್ಕೂ ಮುಂಚೆ ನಾನೆಷ್ಟು ಸ್ಟೇಬಲ್ ಆಗಿರಬೇಕು, ನಾನು ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡಿರಬೇಕು, ಹೀಗೆ ತುಂಬ ಒಂದು ವ್ಯಾಲ್ಯೂ ಗೊತ್ತಿರೋ ಮನುಷ್ಯರು ತುಂಬ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಪೊಸಿಷನಿಗೆ ಲ್ಯಾಂಡಪ್ ಆಗಿರೋ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅಂತ ನೋಡಬಹುದು. ಸೊ ಅಮೇಝಿಂಗ್. ಎಕ್ಸ್ಟ್ರಾ ಮೆಸೇಜಸ್ ನೋಡೋಣ ಫಾರ್ ದ ಸೆಕೆಂಡ್ ಗ್ರೂಪ್. ಈ ಪರ್ಸನ್ ಬಗ್ಗೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಮೆಸೇಜಸ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ಎಕ್ಸ್ಟ್ರಾ ಮೆಸೇಜಸ್ ಫಾರ್ ದ ಸೆಕೆಂಡ್ ಗ್ರೂಪ್. ಇಲ್ಲಿವರೆಗೂ ನಿಮಗೆ ಮೆಸೇಜ್ ಇಷ್ಟ ಆಯಿತು, ರಿಲೇಟ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದು ತುಂಬಾ ನನಗೆ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆಲ್ಲ ಹೇಳಬೇಕು ಅಂತ ಇದೆ, ನಾನು ಎಂಡಲ್ಲಿ ಹೇಳ್ತೀನಿ. ಸೊ ನೆನಪಾದರೆ ಹೇಳ್ತೀನಿ. ಫೈನ್. ಓಕೆ, ಸೊ ಏನೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಮೆಸೇಜಸ್ ನಿಮ್ಮ ಫ್ಯೂಚರ್ ಪರ್ಸನ್, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ. ಆ್ಯಂಡ್ ನನ್ನದು ಟೈಮಿಂಗ್ಸ್ ಕೊಡೋದಕ್ಕೆ ಮರ್ತುಬಿಟ್ಟೆ. ಓಕೆ, ಸೊ ಇಟ್ಸ್ ಅ ಕಿಂಗ್ ಆಫ್ ಪೆಂಟಕಲ್ಸ್. ಪೆಂಟಕಲ್ಸ್ ಅಂದರೆ ಕೈಂಡ್ ಆಫ್ ಅ ಡಿಲೇ, ಕೈಂಡ್ ಆಫ್ ಅ ಲೇಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇನ್ ಬಿಟ್ವೀನ್ ಮೇ ಜೂನ್ ಆಫ್ ಕಮಿಂಗ್ ಇಯರ್ 2025 ಇವ್ರನ್ನ ಮೀಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಅವರ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ವರ್ಗೋ, ಕ್ಯಾಪ್ರಿಕಾನ್, ಟಾರಸ್ ಆಗಿದೆ. ಲುಕ್, ಆಲ್ ಆಫ್ ದೆಮ್ ಆರ್ ಪೆಂಟಕಲ್ಸ್, ಕೈಂಡ್ ಆಫ್ ಅರ್ತ್ ಸೈನ್. ಸೊ ಡೆಫಿನೆಟ್ಲಿ ಒಂದು ಗ್ರೌಂಡೆಡ್ ಪರ್ಸನ್ ಆಗಿರ್ತಾರೆ. ಈ ಒಂದು ಇವಾಗಿನ ಕರೆಂಟ್ ಸಿಚುವೇಶನಲ್ಲಿ ಹೇಗೆ ಪಾರ್ಟೀಸ್, ಒಂದು ಸ್ಟಾರ್ಟಿಂಗ್ ಇರೋ ಒಂದು ಸ್ಪಾರ್ಕ್, ಎಕ್ಸೈಟ್ಮೆಂಟ್ ಅದೆಲ್ಲ ಲೋ ಆಗಿದ ಕೂಡಲೇ ಇನ್ನೊಬ್ಬರು ಪರ್ಸನ್ ಮೇಲೆ ಅಟ್ರ್ಯಾಕ್ಟ್ ಆಗೋದು, ಆ ಥರ ಎಲ್ಲ ಆಗಿರಲ್ಲ. ಇವರು ವೆರಿ ಗ್ರೌಂಡೆಡ್ ಆಗಿರ್ತಾರೆ. ಯಾವುದೇ ರೀತಿಯಾದ ಒಂದು ಡಿಸ್ಟ್ರ್ಯಾಕ್ಷನ್ಸ್ ಬಂದ್ರೂ
ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ. ಅವ್ರಿಗೇನು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಈ ಥರ ಒಂದು ಲಾಂಗ್ ಟರ್ಮ್ ರಿಲಯಬಲ್ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗೋದನ್ನ ನೋಡ್ತಾ ನೀವು ನನಗೆ ತುಂಬ ಇಷ್ಟ ಆಯಿತು. ಒಂದು ಮೀನಿಂಗ್ಫುಲ್ ಕನೆಕ್ಷನ್ ನಾನು ನೋಡ್ತಾ ಇದ್ದೀನಿ ನಾನು. ರೈಟ್. ಸೊ ಎಡಿಷ್ನಲ್ ಮೆಸೇಜ್, ಸ್ಟ್ರೇಂಜರ್. ಡೆಫಿನೆಟ್ಲಿ ಈ ಒಂದು ಪರ್ಸನ್ ಏನಿರ್ತಾರೆ ಅವ್ರು ನಿಮಗೆ ಗೊತ್ತಿಲ್ಲ, ಅಂದರೆ ನೀವಿನ್ನೂ ಕನೆಕ್ಟ್ ಆಗಿಲ್ಲ. ಈ ಪರ್ಸನ್ ನಿಮಗಿನ್ನೂ ಸ್ಟ್ರೇಂಜರ್ರೇ. ಆ್ಯಂಡ್ ಇವ್ರನ್ನ ಮೀಟ್ ಆಗಬೇಕಾದ್ರೆ ಅದು ನಿಮ್ಮ ಫಸ್ಟ್ ಮೀಟ್ ಆಗಿರುತ್ತೆ. ಯಾವಾಗಲೂ ಒಂದ್ಸತಿ ನೀವು ಕನೆಕ್ಟ್ ಆಗಿದ್ರಿ, ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಕನೆಕ್ಟ್ ಆಗಿದ್ರಿ, ಹಾಗೆಲ್ಲ ನೋಡ್ತಾ ಇಲ್ಲ. ಪಾಸಿಬಿಲಿಟೀಸ್ ಇದೆ. ನೀವು ಇವ್ರು ನಿಮ್ಮ ಫ್ಯಾಮಿಲಿಗೆ ಕನೆಕ್ಟೆಡ್ ಆಗೋ ಪಾಸಿಬಿಲಿಟೀಸ್ ಇದೆ. ಎಸ್ಪೆಷಲಿ ನಿಮ್ಮ ಪೇರೆಂಟ್ಸ್, ಫಾದರ್, ಈ ಥರ ಪರ್ಸನಿಗೆ ಇವರು ಕನೆಕ್ಟ್ ಆಗಿರಬಹುದು ಅಂತ ನೋಡ್ತಾ ಇದ್ದೀನಿ. ಬಟ್ ಇವ್ರನ್ನ ನೀವು ಫಸ್ಟ್ ಟೈಮ್ ಮೀಟ್ ಆಗ್ತೀರ, ಅಂದರೆ ನೀವು ಇವ್ರನ್ನ ಇನ್ನೂ ಮೀಟ್ ಆಗಿಲ್ಲ. ನಿಮ್ಮ ತಲೆಯಲ್ಲಿ ಯಾರು ಇದ್ದರೆ, ಈ ಥರ ಒಂದು ಪರ್ಸನ್ ನೀವು ತಲೆಯಲ್ಲಿ ಯಾರು ಇದ್ದರೆ ಅವ್ರ ಜೊತೆ ನೀವು ಮಾತೇ ಆಡಿಸಿಲ್ಲ ಅಂದರೆ ಕೈಂಡ್ ಆಫ್ ಡಬಲ್ ಕನ್ಫರ್ಮೇಷನ್ ಆ ಪರ್ಸನ್ನೇ ಇರಬಹುದು. ಬಿಕಾಸ್ ಐ ಡೋಂಟ್ ಫೀಲ್ ಇವ್ರನ್ನ ನೀವಿನ್ನೂ ನೋಡಿದ್ದೀರಾ ಅಂತ. ಐ ಡೋಂಟ್ ಫೀಲ್ ನೀವು ಇವ್ರ ಜೊತೆ ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂತ. ಐ ಡೋಂಟ್ ಫೀಲ್ ಇವ್ರ ಜೊತೆ ನೀವು ಮಾತಾಡಿದ್ದೀರಾ ಅಂತ. ದಿಸ್ ಈಸ್ ಅ ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಎಂಟರ್ ಆಗ್ತಾರೆ ನಿಮ್ಮ ಲೈಫಲ್ಲಿ. ಇವ್ರನ್ನ ನೀವಿನ್ನು ಮೀಟ್ ಆಗಿಲ್ಲ. ಸೆಕೆಂಡ್ ಗ್ರೂಪ್. ಸೊ ಐ ಡೋಂಟ್ ಥಿಂಕ್ ಸೊ ನೀವು ಮೀಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಓಕೆ. ಸೊ ಅಡಿಷನಲ್ ಮೆಸೇಜ್ ಫಾರ್ ದ ಸೆಕೆಂಡ್ ಗ್ರೂಪ್. For the second group. And okay, so it's a night time possibilities ಇದೆ. ನೀವು ಇವ್ರನ್ನ ಒಂದು ನೈಟ್ ಟೈಮಲ್ಲಿ ಮೀಟ್ ಆಗ್ತಾರೆ, ಡೇ ಟೈಮಲ್ಲಿ ಮೀಟ್ ಆಗಲ್ಲ. ಪ್ರಾಬಬ್ಲಿ ನೈಟ್ ಔಟ್ ಮಾಡಬೇಕಾದ್ರೆ ಇವ್ರ ಜೊತೆ ನೀವು ಕನೆಕ್ಟ್ ಆಗಬಹುದು. ಒಂದು ಪಾರ್ಟಿ ಒಕೇಶನಲ್ಲಿ ನೀವು ಕನೆಕ್ಟ್ ಆಗಬಹುದು, ಅಥವಾ ಫ್ಯಾಮಿಲಿ ಫಂಕ್ಷನ್ ಏನಾದರೂ ನೈಟ್ ಟೈಮಲ್ಲಿ ನಡೀತಿರೋ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ನೀವು ಇವ್ರನ್ನ ಕನೆಕ್ಟ್ ಆಗ್ಬೋದು. ಓಕೆ. ಸೊ ನೈಟ್ ಟೈಮ್ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಕನೆಕ್ಟ್ ಆಗ್ಬೋದು, ಮುಂಚೆನೇ ಹೇಳ್ದಂಗೆ. ಅಥವಾ ನೈಟ್ ಶಿಫ್ಟ್ ಮೇಯ್ನಾಗಿ ನೆನಪಾಗ್ತದೆ ನನಗೆ. ನೈಟ್ ಶಿಫ್ಟ್ ಇನ್ ಕೇಸ್ ವೆರಿ ಸೂನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಪಾಸಿಬಿಲಿಟೀಸ್ ಇದೆ, ಅಲ್ಲಿ ನೀವು ಕನೆಕ್ಟ್ ಆಗ್ಬೋದು ಈ ಪರ್ಸನ್ನ ಅಂತ. ಸೊ ಯಾ, ಇಟ್ ವಿಲ್ ಆ್ಯಂಡ್ ಮೋರ್ ಲೈಕ್ ಅ ನೈಟ್ ಪರ್ಸನ್ ಅನ್ಬೋದು ಈ ಪರ್ಸನಲ್ಲಿ. ಒಬ್ಬೊಬ್ಬರು ಬೇಗ ಮಲ್ಕೊಳ್ಳಲ್ಲ ಅಲ್ವಾ, ಲೈಕ್ ಅರೌಂಡ್ 2-4 AM ಎದ್ದಿರ್ತಾರೆ, ಏನೋ ಒಂದು ಸ್ಟ್ರೇಂಜಾಗಿ ಥಿಂಕ್ ಮಾಡ್ತಾ ಇರ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ ನೈಟ್ ಟೈಮಲ್ಲಿ ವೆರಿ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಈ ಥರ ಒಂದು ಪರ್ಸನ್ನ ನೀವು ಕನೆಕ್ಟ್ ಆಗ್ಬೋದು. ಅಥವಾ ಈ ಥರ ಒಂದು ಪರ್ಸನ್ ಆಗಿರ್ತಾರೆ ಇವ್ರು ಬೇಗ ಮಲ್ಕೊಳ್ಳಲ್ಲ, ಅಥವಾ ಅವರು ನಿದ್ದೆ ಮಾಡೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಅವ್ರನ್ನ ಅವರು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ, ಏನೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನೈಟ್ ಟೈಮ್ ಲೇಟ್ ನೈಟ್ ಎದ್ಬಿಟ್ಟು ನಾಳೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಈ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಸೊ ಇಟ್ಸ್ ಎ 2 of Pentaclesಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಕೈಂಡ್ ಆಫ್ ಅವ್ರನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಎವ್ರಿ ಮಿನಿಟ್ ಅವರಿಗೆ ಒಂದು ವ್ಯಾಲ್ಯೂಯೇಬಲ್ ಟೈಮ್ ಆಗಿರಬೇಕು, ಎವ್ರಿ ಮಿನಿಟ್ಗೆ ಒಂದು ಮೀನಿಂಗ್ ಇರಬೇಕು. ಅವ್ರಿಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಆ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು ಅನ್ಬೋದು. ನೋಡೋಣ ಇನ್ನೂ ಏನೇನು ಮೆಸೇಜಸ್ ಇದೆ ಅಂತ. ನನ್ನ ಸ್ಟೋರೇಜ್ ಫುಲ್ಲಾಗಿ ಹೋಗ್ಬಿಡ್ತು. ಐ ಹ್ಯಾಡ್ ಟು ಪಾಸ್ ಫಾರ್ ಐ ಗೆಸ್ ಆಲ್ಮೋಸ್ಟ್ 30 minutes ನಾನು ಪಾಸ್ ಮಾಡಬೇಕಾಗಿ ಬಂತು ವೀಡಿಯೋನ. ಅಷ್ಟೊತ್ತಿಗೆ ಇದು ಫುಲ್ ಹೋಗಿಬಿಟ್ಟಿದೆ. ಆಲ್ ರೈಟ್. ಎನಿವೆ ನೋಡೋಣ ಇನ್ನೂ ಏನೇನು ಮೆಸೇಜಸ್ ಇದೆ ಅಂತ. ಫಾರ್ ದ ಸೆಕೆಂಡ್ ಗ್ರೂಪ್, ಫಾರ್ ದ ಸೆಕೆಂಡ್ ಗ್ರೂಪ್ ಏನೇನು ಮೆಸೇಜಸ್ ಇದೆ ನೋಡೋಣ. ಹೋಲ್ಡ್ ಟೈಟ್. ಐ ಡೋಂಟ್ ನೋ ವೈ ಎಕ್ಸಾಕ್ಟ್ಲಿ ಮೆಸೇಜ್ ಬರ್ತಾ ಇದೆ ಅಂತ, ಬಟ್ ಐ ಫೀಲ್ ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ ಅದಕ್ಕೆ ನೀವು ಟೈಟಾಗಿ ಫಿಕ್ಸ್ ಆಗಿ ಅಂತ ಹೇಳ್ತಿರ್ಬೋದು. ಅಂದರೆ ಪೇಷನ್ಸ್ನ ಕಳ್ಕೊಬೇಡಿ.
ನೀವು ರೈಟ್ ಪರ್ಸನ್ನ ಮೀಟ್ ಆಗಲ್ಲ ಅಂತ ಎಲ್ಲ ಅಂದ್ಕೊಂಡು ಗಿವ್ ಅಪ್ ಮಾಡಬೇಡಿ ಒಂದು ರಿಲೇಷನ್ಶಿಪ್ಪಿಗೆ ಬರೋದಕ್ಕೆ, ಅಥವಾ ಗಿವ್ ಅಪ್ ಮಾಡಬೇಡಿ ಈಸಿಯಾಗಿ ಅಂತ ಹೇಳ್ಬೋದು. ಏನೋ ಕೈಂಡ್ ಆಫ್ ನೀವು ಔಟ್ ಆಫ್ ಪೇಷನ್ಸ್ ಹೋಗ್ಬಿಡ್ತೀರಾ. ಓಕೆ, ನನ್ನ ಲೈಫಲ್ಲಿ ನಂಗೆ ಸಿಗಲ್ಲ, ನಂಗೆ ಬೇಕಾಗಿರೋ ಥರ ಪರ್ಸನ್ ಸಿಗಲ್ಲ, ನಾನು ಯಾಕೆ ಜಾಸ್ತಿ ಯೋಚನೆ ಮಾಡೋದು, ನಾನು ಯಾಕೆ ಜಾಸ್ತಿ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಕೂತ್ಕೊಂಡು ವೇಸ್ಟ್ ಮಾಡಲಿ ಟೈಮ್ನ. ಅಥವಾ ನೀವು ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ಕಂಪೇರ್ ಮಾಡ್ತಿರ್ಬೋದು. ಓಕೆ, ಲಾಸ್ಟಿಗೆ ನಾನು ಎಂಡಪ್ ಆಗೋದು ಹಿಂಗೇನೆ, ಅಥವಾ ಎಲ್ಲ ರಿಲೇಷನ್ಶಿಪ್ ಹಿಂಗೇನೆ, ಹೀಗೆ ಕೈಂಡ್ ಆಫ್ ನಿಮ್ಮ ಫ್ಯೂಚರ್ ಬಗ್ಗೆ ಆಲ್ರೆಡಿ ಪೀಪಲ್ ನಿಮ್ಮ ಜೊತೆ ಇರೋರನ್ನ, ಅವರ ರಿಲೇಷನ್ಶಿಪ್ನ ನೋಡಿಕೊಂಡು ಓಕೆ ನಂದು ಹಿಂಗೆ ಇರ್ಬೋದು ಅಂತ ಎಂಡಪ್ ಆಗ್ತಾ ಇದ್ದೀರಾ ಅನಿಸುತ್ತೆ. ಸೊ ನೋ, ನಿಮ್ಮ ಒಂದು ಬಾಂಡಿಂಗ್, ನಿಮ್ಮ ಒಂದು ಕನೆಕ್ಷನ್ ಫ್ಯೂಚರಲ್ಲಿ ಏನಾಗುತ್ತೆ ಅದು ವೆರಿ ಯೂನಿಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್, ನಾನು ನಿಮ್ಮ ಅವರ ಮಧ್ಯೆ ತುಂಬ ಸಿಮಿಲಾರಿಟೀಸ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಮೀನಿಂಗ್ಫುಲ್ ರಿಲೇಷನ್ಶಿಪ್ ಬೇಕು, ಎಲ್ಲೋ ಒಂದು ಕಡೆ ನೀವು ಕಂಪ್ಲೀಟಾಗಿ ಅದಕ್ಕೊಂದು ಕ್ಲಾರಿಟಿ ಸಿಗೋವರೆಗೂ ಒಂದು ಕನ್ಕ್ಲೂಷನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಡ್ರೀಮ್ಸಿಗೆ ನಿಮ್ಮ ಪಾರ್ಟ್ನರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ಥಾಟ್ ಇದೆ. ಐ ಡೋಂಟ್ ಫೀಲ್ ನೀವು ಟಿಲ್ ನವ್ ಏನೋ ಅರ್ಥ ಮಾಡ್ಕೊಂಡೇ ಒಂದು ಕಮಿಟ್ಮೆಂಟಿಗೆ ಹೋಗಿದ್ದೀರಾ ಅಂತ ಐ ಡೋಂಟ್ ಫೀಲ್. ಆ್ಯಂಡ್ ನಿಮಗೆ ಸಿಗೋ ಪರ್ಸನ್ನು ಹಾಗೆ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ರಾಂಗ್ ಪರ್ಸನ್ ಜೊತೆ ಏನೋ ಟೈಪ್ ಆಗೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಮೋರ್ ಓವರ್, ನೀವು ಇವ್ರಿಗೆ ಕಾದರೆ ಅದು ಯಾವುದೇ ರೀತಿಯಾಗೂ ವೇಸ್ಟ್ಫುಲ್ ಅನಿಸಲ್ಲ. ಓಕೆನಾ? ಸೊ ಮುಂಚೆನೇ ಟೈಮ್ ಹೇಳ್ದಂಗೆ ಇಟ್ಸ್ ಬಿಟ್ವೀನ್ ಮೇ ಜೂನ್ ಆಫ್ ಕಮಿಂಗ್ ಇಯರ್ ಈ ಪರ್ಸನ್ ಎಂಟರ್ ಆಗ್ತಾರೆ. ಪಾಸಿಬಿಲಿಟೀಸ್ ಇದೆ, ಕರಿಯರ್ ಸಿಚುವೇಶನ್, ಕರಿಯರ್ ಎನ್ವಿರಾನ್ಮೆಂಟಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು, ಅಥವಾ ಯಾವುದೋ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಟೈಮಲ್ಲಿ ಏನೋ ಒಂದು ಫಿನಾನ್ಸ್ ಬಗ್ಗೆ ಡಿಸೈಡ್ ಮಾಡಬೇಕಾದ್ರೆ ಇವ್ರನ್ನ ನೀವು ಮೀಟ್ ಆಗಬಹುದು ಅಂತ ನೋಡ್ತಾ ಇದ್ದೀನಿ. ಸೊ ಸೆಕೆಂಡ್ ಗ್ರೂಪ್, ನಿಮಗೆ ತಾಳ್ಮೆ ಅನ್ನೋದು ತುಂಬ ಬೇಕು. ಆ್ಯಂಡ್ ಇನ್ನೊಬ್ರಿಗೆ ಕಂಪೇರ್ ಮಾಡಿಬಿಟ್ಟು ಜಡ್ಜ್ ಮಾಡ್ಕೊಬೇಡಿ, ಅಥವಾ ನಿಮ್ಮ ಲೈಫಲ್ಲಿ ಇಷ್ಟೇ ಅಂತ ನೀವು ಗಿವ್ ಅಪ್ ಮಾಡಬೇಡಿ. ಸ್ಟಿಕ್, ಲೈಕ್ ಪೇಷನ್ಸ್ ಇರಲಿ, ನಿಮಗೆ ರೈಟ್ ಪರ್ಸನ್ ಸಿಗ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇನ್ನು ಏನೇನು ಮೆಸೇಜಸ್ ಇದೆ ಫಾರ್ ದ ಸೆಕೆಂಡ್ ಗ್ರೂಪ್? ತುಂಬಾ ಒಂದು ಯೂನಿಕ್ ಮೆಸೇಜಸ್ ಬರ್ತಾ ಇದೆ ನನಗೆ. ಲೈಕ್ ಐ ಆಮ್ ನಾಟ್ ಗೆಟಿಂಗ್ ಲೈಕ್ ಏನೋ ಒಂದು ಮೆಟೀರಿಯಲಿಸ್ಟಿಕ್ ಮೆಸೇಜಸ್ ಬರ್ತಾಯಿಲ್ಲ, ಲೈಕ್ ಸಮಥಿಂಗ್ ಲೈಕ್ ಸ್ಪಿರಿಚುವಲ್ ಕೈಂಡ್ ಆಫ್ ಮೆಸೇಜಸ್ ಅಂತಲೇ ಹೇಳ್ಬೋದು. ಫಾರ್ ದ ಸೆಕೆಂಡ್ ಗ್ರೂಪ್ ಪಾಸಿಬಿಲಿಟೀಸ್ ಇದೆ. ಆ ಪರ್ಸನ್ ಏನು ಮೀಟ್ ಆಗ್ತೀರ ನೀವು, ಈವೊಂದು ಅವರು ಒಂದು ಪ್ರಾಕ್ಟಿಕಲ್ ಪರ್ಸನಾಗಿ ಶೋ ಅಪ್ ಆದ್ರೂ ಡೀಪ್ ಇನ್ಸೈಡ್ ಅವರು ಒಂದು ಸ್ಪಿರಿಚುವಲ್ ಪರ್ಸನ್ ಆಗಿರ್ಬೋದು. ಅವ್ರದ್ದೇ ಆದ ಮೆಡಿಟೇಷನ್ ಟೈಮಿಂಗ್, ಆ ಥರ ಏನೋ ಅವ್ರದ್ದೇ ಆದ ಮೀ ಟೈಮ್ ಅಂತಾರಲ್ವ, ಆ ಥರ ಅದಕ್ಕೆ ಹೋಗಬಹುದು. ಸೊ ಮ್ಯಾರೇಜ್, ವಾವ್, ವಿತ್ ಅ ಫ್ಲವರ್. ಐ ಡೋಂಟ್ ನೋ ವೈ ನಾನು ಫ್ಲವರಲ್ಲಿ ಬಿಡಿಸಿದ್ದೀನಿ ಅಂತ, ಬಟ್ ಇಟ್ಸ್ ಅ ಮ್ಯಾರೇಜ್ ಮೆಟೀರಿಯಲ್ ಅಂತಾರಲ್ವ, ಆ ಥರ ಪರ್ಸನ್ ಅನ್ಬೋದು ನೀವು ಮೀಟ್ ಆಗೋದು ಗ್ರೂಪ್ ಸೆಕೆಂಡ್. ಅಥವಾ ಯಾವಾಗ ನೀವು ಒಂದು ಮ್ಯಾರೇಜಿಗೆ ರೆಡಿಯಾಗಿರ್ತೀರ ಅಲ್ವ, ಆ ಟೈಮಲ್ಲಿ ಇವ್ರ ಜೊತೆ ಕನೆಕ್ಟ್ ಆಗ್ಬೋದು ನೀವು. ಅಥವಾ ಇವ್ರನ್ನ ಕನೆಕ್ಟ್ ಆದಾಗ ನಿಮಗೆ ಯಾವುದೇ ರೀತಿಯಾಗೂ ಅವ್ರ ಜೊತೆ ಜಸ್ಟ್ ರಿಲೇಷನ್ಶಿಪ್ಪಲ್ಲಿ ಇರೋಣ ಅನ್ಸಲ್ಲ, ಲೈಕ್ ಮದುವೆ ಆಗಿಬಿಡೋಣ ಅಂತ ಫೀಲ್ ಆಗ್ಬೋದು. ಬಿಕಾಸ್ ಅವರು ಲೈಫಲ್ಲಿನ ಸೀರಿಯಸ್ಸಾಗಿ ತೊಗೊಳ್ಳೋದು, ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು, ದ ವೇ ದೇ ಥಿಂಕ್, ದ ವೇ ದೇ ಡಿಸೈಡ್, ದ ವೇ ದೇ ಮೇಂಟೈನ್ ಬಾಂಡಿಂಗ್, ಅವ್ರು ಯಾವ ಥರ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅದೆಲ್ಲ ನೋಡಿಬಿಟ್ಟು I think you will end up with marriage rather than just a relationship ಅಂತ ನೋಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಪಾಸಿಬಿಲಿಟೀಸ್ ಇದೆ. ಮುಂಚೆನೇ ಹೇಳ್ದಂಗೆ ಇವ್ರು ನಿಮ್ಮ ಫ್ಯಾಮಿಲಿಗೆ ಹೆಂಗೋ ಒಂಥರ ಕನೆಕ್ಟ್ ಆಗಿರ್ತಾರೆ ಅನ್ಬೋದು, ಅಥವಾ ಇವರು ನಿಮಗೆ ನಿಮ್ಮ ಫ್ಯಾಮಿಲಿ ಥ್ರೂ ಇವ್ರನ್ನ ನೀವು ಕನೆಕ್ಟ್ ಆಗ್ಬೋದು. ಇಟ್ಸ್ ಮೋರ್ ಲೈಕ್ ಮ್ಯಾಟ್ರಿಮನಿ ಕನೆಕ್ಷನ್ ಅಂತಲೂ ನೋಡ್ತಾ ಇದ್ದೀನಿ. ಅಥವಾ ಮೋರ್ ಲೈಕ್ ನಿಮಗೆ ಏನು ಪ್ರಪೋಸಲ್ ಬರ್ಬೋದು, ಲೈಕ್ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು ಈ ಪರ್ಸನ್ ಸೈಡಿಂದ ಥ್ರೂ ಯೋರ್ ಫ್ಯಾಮಿಲಿ. ಓಕೆ, ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ನಿಮಗೆ ಹುಡುಗ ಅಥವಾ ಹುಡುಗಿ ಹುಡುಕ್ತಾ ಇದ್ದಾರೆ ಅಂದರೆ, ಸೊ ಥ್ರೂ ಯೋರ್ ಫ್ಯಾಮಿಲಿ ನೀವು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಥವಾ ಮ್ಯಾರೇಜ್ ಅಂತ ಒಂದು ಟೈಮ್ ಮತ್ತು ಒಂದು ಸೀರಿಯಸ್ನೆಸ್ ಬಂದಾಗಲೇ ಇವ್ರನ್ನ ನೀವು ಕನೆಕ್ಟ್ ಆಗ್ತೀರ. ಒಂದು ರೈಟ್ ಪರ್ಸನ್ನ ರೈಟ್ ಮೂಮೆಂಟಲ್ಲಿ ರೈಟ್ ಟೈಮಲ್ಲಿ ಕನೆಕ್ಟ್ ಆಗ್ತೀರ.
ಆಗ್ತೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಅಮೇಝಿಂಗ್ ಇದೊಂದು ಕಾರ್ಡ್ ಮೆಸೇಜ್ ನಾನು ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫಾರ್ ದ ಸೆಕೆಂಡ್ ಗ್ರೂಪ್. ಒಂದು ಮ್ಯಾರೇಜ್ ಮಟೀರಿಯಲ್ ಅಂತಾರಲ್ವಾ, ಆ ಥರ ಒಂದು ಪರ್ಸನ್ ಅನ್ಬೋದು. ಸೊ ಲಾಸ್ಟ್ ಮೆಸೇಜ್ ನೋಡೋಣ. ಆ್ಯಂಡ್ ಇದು ಲಾಸ್ಟ್ ಮೆಸೇಜ್ ಆಗಿರಲ್ಲ, ಎಡಿಷನಲ್ ಮೆಸೇಜಲ್ಲಿ ಇದು ಲಾಸ್ಟ್. ನೆಕ್ಸ್ಟ್ ನಾವು ಝೋಡಿಯಾಕ್ ಸೈನ್ ಬಗ್ಗೆ ಜಂಪ್ ಆಗೋಣ. ಯಾವ ಒಂದು ಝೋಡಿಯಾಕ್ ಸೈನ್ ಪರ್ಸನ್ ಆಗಿರ್ತಾರೆ ಅಂತ. ಸಸ್ಪೀಷಿಯಸ್ ಪಾರ್ಟ್ನರ್. ಓಕೆ, ಫಾರ್ ದ ಸೆಕೆಂಡ್ ಗ್ರೂಪ್ಸ್ ಡೆಫಿನೆಟ್ಲಿ ಯಾವ ಪರ್ಸನ್ ನೀವು ಮೀಟ್ ಆಗ್ತೀರಾ ಅವ್ರು ನಿಮ್ಮನ್ನ ವೆರಿ ಸೀರಿಯಸ್ ಆಗಿ ತೊಗೊತಾರೆ. ಹೆಂಗಾಗುತ್ತೆ ನೋಡೋಣ ಬಿಡಪ್ಪ, ಹೋಗ್ತಾ ಇದೆ ಹೋಗಲಿ, ಹಾಗೆ ಯೋಚನೆ ಮಾಡಲ್ಲ. ಐ ಫೀಲ್ ಅವ್ರು ನಿಮ್ಮನ್ನ ಕನೆಕ್ಟ್ ಆದಾಗ ದೇ ವುಡ್ ಲವ್ ಟು ನೋ ಅಬೌಟ್ ಯು, ನಿಮ್ಮ ಬಿಹೇವಿಯರ್, ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಪಾಸ್ಟ್, ಅಥವಾ ಏನೋ ಕೈಂಡ್ ಆಫ್ ಹೆಂಗೆ ಅಂತ ಅಂದರೆ ಸಡನ್ನಾಗಿ ನಿಮಗೆ ಕಾಲ್ ಮಾಡೋದು, ಏನು ಮಾಡ್ತಾಯಿದ್ದೀಯ ಅಂತ ಕೇಳೋದು. ಲೈಕ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನೀವೇನು ಮಾಡ್ತಾಯಿದ್ದೀರಾ ಅದು ಅವ್ರಿಗೆ ಗೊತ್ತಿರಬೇಕು. ಇಟ್ಸ್ ಮೋರ್ ಲೈಕ್ ನಾಟ್ ಲೈಕ್ ಅ ಪೊಸೆಸಿವ್ ಪಾರ್ಟ್ನರ್ ಅಂತ ನೋಡ್ತಾ ಇಲ್ಲ ನಾನು, ಬಟ್ ಐ ಫೀಲ್ ಅವ್ರಿಗೆ ನಿಮ್ಮ ಎವ್ರಿ ಡೀಟೇಲ್ಸ್ ಗೊತ್ತಿರಬೇಕು ಅಂತ ಅವ್ರಿಗೆ ಇಷ್ಟ. ಅಂದರೆ ಎವ್ರಿ ಡೇ ನಿಮ್ಮ ಏನು ಪ್ಲ್ಯಾನ್ಸ್ ಇದೆ ಅದನ್ನ ಅವರಿಗೆ ನೀವು ಮುಂಚೆನೇ ಹೇಳಿದ್ರೆ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅವರಿಂದ ನೀವು ಯಾವ ಒಂದು ಸತ್ಯನೂ ಹೈಡ್ ಮಾಡಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ನೋ ಮ್ಯಾಟರ್ ಅದು ಅವ್ರಿಗೆ ಹರ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಆ ಒಂದು ವಿಷಯ ಹೇಳೋದ್ರಿಂದ, ಬಟ್ ಎಲ್ಲ ವಿಷಯ ಅವ್ರಿಗೆ ಗೊತ್ತಿರಬೇಕು ನಿಮ್ಮ ಬಗ್ಗೆ ಅನ್ನೋದನ್ನ ಅವ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ನೀವೇ ಹೇಳಿಲ್ಲ ಅಂದರೂ ನಿಮ್ಮ ಜೊತೆ ಕೇಳಿ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ನಿಮ್ಮ ಬಗ್ಗೆ. ಕೈಂಡ್ ಆಫ್ ಆ ರಿಲೇಷನ್ಶಿಪ್ಪಿಗೆ ಜಂಪ್ ಆದಾಗ ದೇ ವುಡ್ ಲವ್ ಟು ನಿಮ್ಮನ್ನ ಅವರಲ್ಲೇ ಒಂದು ಅರ್ಧ ಭಾಗ ಥರ ನೋಡ್ತಾರೆ. ನಿಮ್ಮನ್ನ ಯಾವುದೇ ರೀತಿಯಾಗಿ ಒಂದು ಹೊಸ ಪರ್ಸನ್ ಅಥವಾ ಹೊರಗಡೆ ಪರ್ಸನ್ ಥರ ನೋಡಲ್ಲ. ನಿಮ್ಮನ್ನ ಅವರು ಫ್ಯಾಮಿಲಿಗಿಂತ ಜಾಸ್ತಿ ನೋಡ್ಕೊತಾರೆ. ಒಂದು ವೆರಿ ಸ್ಟ್ರಾಂಗ್ ಬಾಂಡಿಂಗ್, ಎಮೋಷ್ನಲಿ, ಪ್ರಾಕ್ಟಿಕಲಿ, ಫಿಸಿಕಲಿ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರು ನಿಮ್ಮ ಜೊತೆ. ಸೊ ದೇ ವುಡ್ ಲವ್ ಟು ಗಿವ್ ದಿಸ್ ಅ ರಿಯಲ್ ಮೀನಿಂಗ್ಫುಲ್ ಥಿಂಗ್ ರಾದರ್ ದ್ಯಾನ್ ಒಂದು ಜಸ್ಟ್ ಸ್ಟ್ರೇಂಜ್ ಥಿಂಗ್ ಥರ ನೋಡೋದಕ್ಕೆ ಇಷ್ಟಪಡಲ್ಲ. ನಿಮ್ಮನ್ನ ಅವರಲ್ಲೇ ಒಬ್ಬರು ಅಂತ ನೋಡೋದಕ್ಕೆ ಇಷ್ಟಪಡ್ತಾರೆ ಫಾರ್ ದ ಸೆಕೆಂಡ್ ಗ್ರೂಪ್. ಆಲ್ರೈಟ್, ಸೊ ಇವಾಗ ನೋಡೋಣ ಅವರ ಝೋಡಿಯಾಕ್ ಸೈನ್ ಏನು ಅಂತ. ಅವ್ರ ಜೊತೆ ನೀವು ಕನೆಕ್ಟ್ ಆದಾಗ ನೀವು ಅವ್ರನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು. ಅವ್ರ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದಾಗ ಯಾವ ಒಂದು ಝೋಡಿಯಾಕ್ ಸೈನಿಂದ ನಿಮಗೆ ಗೊತ್ತಾಗುತ್ತೆ, ಓಕೆ ಇವರೇ ನನ್ನ ಪಾರ್ಟ್ನರ್. ಇಟ್ಸ್ ಡಬಲ್ ಕನ್ಫರ್ಮೇಷನ್, ಹಿ ಆರ್ ಶಿ ಈಸ್ ದ ಒನ್ ಅಂತ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್, 3 of Cups, ಡೆಫಿನೆಟ್ಲಿ ದೇ ವುಡ್ ಲವ್ ಟು ಕ್ರಿಯೇಟ್ ಅ ವೆರಿ ಫ್ರೆಂಡ್ಲಿ ಬಾಂಡಿಂಗ್. ಅಥವಾ ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಇವ್ರು ಗೊತ್ತಿರ್ತಾರೆ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಇವ್ರು ಗೊತ್ತಿರ್ತಾರೆ ಅಂತಲ್ಲ, ಯಾವುದೋ ಒಬ್ಬ ಫ್ರೆಂಡ್ಗೆ ಇವರು ವೆರಿ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರೆ ನಿಮ್ಮಿಬ್ಬರು ಮಧ್ಯೆ. ಫ್ರೆಂಡ್ಸ್ ಅಂತಲೇ ಹೇಳೋಕ್ಕಾಗಲ್ಲ, ಮ್ಯೂಚುವಲ್ ರಿಲೇಷನ್ಶಿಪ್ಸ್ ಇರುತ್ತೆ. ಅಂದರೆ ನಿಮ್ಮ ಅವ್ರ ಫ್ಯಾಮಿಲಿ ಗೊತ್ತಿರೋದು, ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಜನ ಅವ್ರಿಗೆ ಗೊತ್ತಿರೋದು ಎಲ್ಲ ಇರುತ್ತೆ. ಬಟ್ ಯೂಶ್ವಲಿ ನೀವು ಇನ್ನೂ ಕನೆಕ್ಟ್ ಆಗಿಲ್ಲ. ಸೊ ಡೆಫಿನೆಟ್ಲಿ ಈ ಪರ್ಸನ್ದು ಸನ್ ಆರ್ ಮೂನ್ ಸೈನ್ ಸ್ಕಾರ್ಪಿಯೋ, ಕ್ಯಾನ್ಸರ್ ಆರ್ ಪೈಸಿಸ್ ಝೋಡಿಯಾಕ್ ಸೈನ್ ಆಗಿರುತ್ತೆ. ವೆರಿ ಅಮೇಝಿಂಗ್. ಈವನ್ ನೀವು ಇವ್ರಿಗೆ ಇನ್ನೂ ಗೊತ್ತಿಲ್ಲ ಅಂದ್ರೂ ಬಟ್ ಅವರ ಮಧ್ಯ ಗೊತ್ತಿರೋರು ತುಂಬ ಜನ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಬೆಸ್ಟ್ ಫ್ರೆಂಡ್ ಇವ್ರಿಗೆ ಗೊತ್ತಿರ್ಬೋದು, ಅಥವಾ ನಿಮ್ಮ ಮದರ್ ಇವ್ರಿಗೆ ಗೊತ್ತಿರ್ಬೋದು, ನಿಮ್ಮ ಫಾದರ್ ಇವ್ರಿಗೆ ಗೊತ್ತಿರಬಹುದು, ನಿಮ್ಮ ಅಂಕಲ್ ಇವ್ರಿಗೆ ಗೊತ್ತಿರಬಹುದು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇವ್ರಿಗೆ ಗೊತ್ತಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ ಯಾರು ಇದೆ ನಿಮ್ಮ ಸಿಬ್ಲಿಂಗ್ ಅವ್ರಿಗೆ ಗೊತ್ತಿರೋರಾಗಿರಬಹುದು. ಸೊ ಈ ಥರ ಒಂದು ಸರ್ಕಲ್ನ ನೋಡ್ತಾ ಇದ್ದೀನಿ ನಾನು ಅವರ ಮಧ್ಯೆ. ಸೊ ಅಮೇಝಿಂಗ್ ಮೀನಿಂಗ್ಫುಲ್ ಮೆಸೇಜ್ ಸಿಕ್ಕಿದೆ ಫಾರ್ ದ ಸೆಕೆಂಡ್ ಗ್ರೂಪ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಪ್ಲೀಸ್ ಮರಿಲೇಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡೋದಕ್ಕೂ ಮುಂಚೆ ಪರ್ಸಂಟೇಜಿಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಲೈಕ್ ಮಾಡಿ ಗಾಯ್ಸ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ವಿಡಿಯೋ ಬಗ್ಗೆ ಅಂತ. ಮತ್ತು ಮುಂದಿನ ವಾರ ಹೋಪ್ಫುಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್.